ಕಥೆನೇ ಪರ್ಟಿಕ್ಯುಲರ್ ಆಗಿ ಯಾಕೆ ಇಷ್ಟ ಆಯ್ತು? ಹೊಸತನ ಕಂಡಿದ್ದೇನೆಂದ್ರೆ ಕಂಟೆಂಟೇ ಮೇನ್ ಹೀರೋ ಇದಕ್ಕೆ. ಅಂದ್ರೆ ಹಳೆ ಟೀಮ್ ಜೊತೆಗೇನೆ ಕೆಲಸ ಮಾಡಬಹುದಿತ್ತು, ಹೊಸಬ್ರಿಗೆ ಅವಕಾಶ ಕೊಡಬೇಕು ಯಾಕೆ ಸರ್ ಅನ್ನಿಸ್ತು? ಹಳಬ್ರು ಅಂದ್ರೆ ನಾನೆಲ್ಲ ಮಾಡಿದ್ದೀನಿ ಇನ್ನು ಆಮೇಲೆ ನೋಡುವಂತಂತಾರೆ. ಇವ್ರು ಹಂಗಲ್ಲ. ಒಂದು ಊರಿಗೆ ಹೋದಾಗ ಅಲ್ಲಿ ಏನೇನು ನಮಗೆ ಅಡ್ವೆಂಚರಸ್ ಬರುತ್ತೆ, ಏನೇನು ಚಾಲೆಂಜಸ್ ಬರುತ್ತೆ, ಅದ್ರ ಮೇಲೆ ಹೋಗೋಂಥ ಸ್ಟೋರಿ. ಈಗ ಸರ್ದು ಜೋಗಿ ಅನ್ನೋದು ಸೂಪರ್ ಹಿಟ್ ಆಗುತ್ತೆ, ಅದಾದ್ಮೇಲೆ ಪ್ರೀತಿ ಕಮಲ ಅನ್ನೋದು ಅವ್ರಿಗೆ ಅಷ್ಟು ವರ್ಕೌಟ್ ಆಗಲ್ಲ. ಡೆಸ್ಟಿನಿ ವಾಸ್ ರಿಟರ್ನ್. ಎಲ್ರು ಡ್ಯಾಶ್ ನನ್ನ ಮಕ್ಕಳು. ನಿಮ್ಗೆ ಒಳ್ಳೇದಾಗಿದೆ ಒಳ್ಳೆ ನನ್ನ ಮಕ್ಕಳು ಅನ್ಕೊಂತೀರ, ಕೆಟ್ಟವ್ರು ನನ್ನ ಮಕ್ಕಳು ಅಂತ ಅವ್ರವ್ರು ಅದಕ್ಕೆ ಡ್ಯಾಶ್ ಆಗಿ ಅವ್ರ ಪ್ರಕಾರ ಹೇಳ್ಕೊಳ್ಳಿ ಅಂತ ಬಿಟ್ಟು. ನಾನು ಒಬ್ಬ ಆರ್ಟಿಸ್ಟ್ ಥರ ಒಬ್ಬ ಹೊಸಬನ್ನ ಹಾಕಿದ್ದೀನಿ ವಿನಃ ನನ್ನ ಮಗ ಅಂತ ನಾನು ಹಾಕಿಲ್ಲ. ಅಲಾದಿನೆಲ್ಲ ನೋಡಿದಾಗ ಒಂದು ಥ್ರಿಲ್ ಹೆಂಗ್ ಸಿಗುತ್ತೆ, ಆ ಥ್ರಿಲ್ ನಿಮಗೆ ಗಾರ್ಗದಲ್ಲಿ ಸಿಗುತ್ತೆ. ಸರ್ ಇವಾಗ ಒಂದಷ್ಟು ಜನ ಸಿನಿಮಾವನ್ನ ನೋಡ್ಬಿಟ್ಟು ನೆಗೆಟಿವ್ ರಿವ್ಯೂ ಮಾಡ್ಬಿಡ್ತಾರೆ. ನಾವು ಪೈರಸಿ ಕ್ಯಾಸೆಟಲ್ಲಿ ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ, ನಾವೇ ಹೈಯೆಸ್ಟ್ ಅನುಭವಿಸಿರೋದು. ಈಗೆಲ್ಲ ಏನಿಲ್ಲ, ಕಂಟೆಂಟ್ಗೆ ಸಾವಿಲ್ಲ ಅನ್ನೋದಕ್ಕೆ ಉದಾಹರಣೆ ಉಗ್ರಂ. ಇಲ್ಲಮ್ಮ, ನಾನು ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಜೋಗಿ ಮುಂದೆ ಇನ್ನೊಂದು ಮಾಡೋಕ್ಕಾಗಲ್ಲ. ಅಭಿಮಾನಿಗಳು ಮೂಢ ಅಭಿಮಾನಿಗಳಾಗಬಾರ್ದು, ಎಲ್ರಿಗೂ ಅಭಿಮಾನಿಗಳಾಗಬೇಕಷ್ಟೇ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ ರಾಜ್. ಹಬ್ಬ ಅಂತಂದರೆ ಏನಾದರೂ ಒಂದು ವಿಶೇಷತೆ ಇರಲೇಬೇಕಲ್ವಾ? ಸದ್ಯಕ್ಕೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಶೇಷತೆಗಳು ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಬರ್ತಾ ಇದೆ. ಅದರ ಲಿಸ್ಟಿಗೆ ಇವಾಗ ಗಾರ್ಗ ಸಿನಿಮಾ ಕೂಡ ಸೇರಿಕೊಳ್ತಾ ಇದೆ. ಈಗಾಗಲೇ ನಿಮಗೆ ಸಿನಿಮಾದ ಬಗ್ಗೆ ಅಪ್ಡೇಟ್ಸ್ ಬಂದಿರುತ್ತೆ. ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾದ ಪ್ರೊಡ್ಯೂಸರ್ ಹಾಗೆಯೇ ನಿರ್ದೇಶಕರು ಇದ್ದಾರೆ. ಸೊ ನಾನು ಪ್ರೊಡ್ಯೂಸರ್ ಅವ್ರ ಬಗ್ಗೆ ಹೇಳಲೇಬೇಕು, ಯಾಕೆಂದರೆ ಜೋಗಿ ಸಿನಿಮಾ ಯಾರಿಗೆ ಗೊತ್ತಿಲ್ಲ ರೀ. ಆ ಸಿನಿಮಾ ಹಿಟ್ಟಾದಂತಹ ರೀತಿ, ಆ ಸಿನಿಮಾದ ಹಾಡುಗಳು ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದೆ. ಈಗಲೂ ಕೂಡ ಯಾವುದಾದ್ರೂ ನಾವು ಹಿಟ್ ಸಿನಿಮಾ ನಾವು ನೋಡಬೇಕು ಅಂತ ಅನ್ನಿಸಿದಾಗ ಎಮೋಷ್ನಲಿ ಆಗಿರಬಹುದು, ಎಂಟರ್ಟೈನ್ಮೆಂಟ್ಲಿ ಆಗಿರಬಹುದು, ನಾವು ಜೋಗಿ ಸಿನಿಮಾವನ್ನು ನೋಡ್ತೀವಿ. ಎಸ್, ಜೋಗಿ ಸಿನಿಮಾವನ್ನು ನಮಗೆ ಕೊಟ್ಟಂತಹ ಅಶ್ವಿನಿ ರಾಮ್ ಪ್ರಸಾದ್ ಸರ್ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಫೈನ್, ವೆರಿ ಫೈನ್. ಆನಂತರದಲ್ಲಿ ಗಾರ್ಗ ಸಿನಿಮಾದ ಮೂಲಕ ಬರ್ತಿರುವಂತಹ ಹೊಸದಾಗಿ ಎಂಟ್ರಿ ಕೊಡ್ತಿರುವಂತಹ ಶಶಿಧರ್ ಸರ್ ಇದ್ದಾರೆ, ನಿರ್ದೇಶಕರು. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ಮೊದಲನೇದಾಗಿ ಗಾರ್ಗ ಏನು ಸರ್? ಇದು ಗಾರ್ಗ ಅಂದ್ರೆ? ಗಾರ್ಗ ಅಂದ್ರೆ ಒಂದು ಊರು. ಓಕೆ. ಆ ಊರಲ್ಲಿ ನಡೆಯುವಂತ ಒಂದು ಘಟನೆ, ಅದನ್ನ ಲ್ಯಾಂಡ್ ಆಫ್ ಶಾಡೋಸ್ ಅಂತ ಇಟ್ಟು ವಿ ಹ್ಯಾವ್ ಕಂಪ್ಲೀಟೆಡ್ ದಿ ಮೂವಿ. ಸರ್, ನೀವು 2017 ಆದ ನಂತರದಲ್ಲಿ ಗಾರ್ಗ ಸಿನಿಮಾವನ್ನ ಮಾಡ್ತಾ ಇದ್ದೀರಾ. ಅಂದ್ರೆ ಈ ಇಷ್ಟು ಗ್ಯಾಪ್ ಯಾಕೆ ಸರ್? ಇಲ್ಲ, 2017 ಅಲ್ಲ, ನಾನು 17 ಇದನ್ನ ಮಾಡಿದ್ವಿ, ಒಂದು ಸಾಂಗ್ ಶೂಟ್ ಮಾಡಿ ರಿಲೀಸ್ ಮಾಡಿದ್ವಿ. ಗಾರ್ಗ ಆ ಗೋರಿ ಸಾಂಗ್ನ ಶೂಟ್ ಮಾಡಿ ಆಡಿಯೋ ಕಂಪ್ನಿ ಇರೋದ್ರಿಂದ ಶೂಟ್ ಮಾಡಿ 22 ಆಮೇಲೆ ವಿ ಸ್ಟಾರ್ಟೆಡ್ ಶೂಟಿಂಗ್ ಇಟ್. ಅವಾಗ ಕರೋನಾ ಬಂತು, ಅದು ಬಂತು, ಇದು ಬಂತು, ಅಪ್ ಆ್ಯಂಡ್ ಡೌನ್ಸ್ ಬಂತು. ಅವಾಗ ನಾವು ಅಷ್ಟು ಈಸಿಯಾಗಿ ಮಾಡೋಕ್ಕಾಗಿಲ್ಲ. ಆಮೇಲೆ ಸ್ಟಾರ್ ಕ್ಯಾಸ್ಟ್ ಕೂಡ ಬೇರೆ ಬೇರೆ ಥರನೇ ಕ್ಯಾನ್ವಾಸ್ ಇದ್ರು. ಸೊ ವಿ ಟುಕ್ ಟೈಮ್. ನನಗೆ ಅರ್ಜೆಂಟ್ ಮಾಡಿ ರಿಲೀಸ್ ಮಾಡ್ಬೇಕು ಅನ್ನೋದು ಏನು ಇರಲಿಲ್ಲ. ವಿ ಟುಕ್ ಅವರ್ ಓನ್ ಟೈಮ್ ಆ್ಯಂಡ್ ವಿ ಹ್ಯಾವ್ ಡನ್ ಇಟ್. ಈಗ ಪ್ಲ್ಯಾನ್ ಮಾಡ್ತೀವಿ, ಶೂಟ್ ಮಾಡ್ತೀವಿ, ಎಡಿಟ್ ಮಾಡಿ ರಿಲೀಸ್ ಮಾಡ್ತೀವಿ ಅಂತ ನಾನು ಮಾಡಿಲ್ಲ. ಇದನ್ನ ನೀಟಾಗಿ ಮಾಡಬೇಕು, ಕ್ರಾಫ್ಟ್ ಮಾಡಬೇಕು ಅಂತ ಎಲ್ಲೆಲ್ಲಿ ಹೆಂಗಿದೆಯೋ ಅದನ್ನೆಲ್ಲ ನೀಟಾಗಿ ಚೇಂಜ್ ಮಾಡಿಕೊಂಡು ನೀಟಾಗಿ ಪರ್ಫೆಕ್ಟ್ ಮಾಡಿ ಮಾಡೋಣ ಅಂತ ವಿ ಹ್ಯಾವ್ ಟೇಕನ್ ಟೈಮ್ ತಗೊಂಡ್ರಿ. ಸರ್, ನಿಮಗೆ ನೀವು ಈ ಗಾರ್ಗ ಪ್ರಪಂಚಕ್ಕೆ ಹೇಗೆ ಎಂಟ್ರಿ ಆದ್ರಿ ಸರ್? ಮತ್ತೆ ಸರ್ ಹೇಗೆ ಸಿಕ್ಕಿದ್ರು ಅಂತ? ನನ್ನ ಫ್ರೆಂಡ್ ಕಡೆಯಿಂದ ಪರಿಚಯ ಆಗಿ ಸಿಕ್ಕಿದ್ದು ಮೇಡಮ್. ನನ್ಕಿಂತ ಮುಂಚೆ ಅವನೇ ಇವ್ರಿಗೆ, ಸರ್ ನನ್ನ ಫ್ರೆಂಡ್ ಹತ್ರ ಒಂದು ಕತೆ ಇದೆ, ಅವನ್ನ ಕರ್ಕೊಬರ್ತೀನಿ ಅಂದ್ಬಿಟ್ಟು ಸರ್ ಹತ್ರ ಅವನ ಅಪಾಯಿಂಟ್ಮೆಂಟ್ ತೊಗೊತಾನೆ. ಆಗ ನಾನು AP ಅರ್ಜುನ್ ಸರ್ ಹತ್ರ ಕಿಸ್ ಶೂಟಿಂಗ್ ಮಾಡ್ತಾ ಇರ್ತೀನಿ ಅಸೋಸಿಯೇಟ್ ಆಗಿ. ಅಲ್ಲಿಗೆ ಫೋನ್ ಮಾಡ್ತಾನೆ, ಇಲ್ಲ ಹಿಂಗೆ ಪ್ರೊಡ್ಯೂಸರ್ ಬರಕ್ಕೆ ಹೇಳ್ತಾ ಇದ್ದಾರೆ ಬಾ ಅಂತ. ಸೊ ನಾನು ಅಲ್ಲಿಂದ ಬಂದ್ಬಿಟ್ಟು ಇವ್ರಿಗೆ ಅಲ್ಲಿ ಕತೆ ಹೇಳ್ತೀನಿ. ಸೊ ಅಲ್ಲಿಂದ ನಮ್ಮದು ಅವ್ರದ್ದು ಜರ್ನಿ ಸ್ಟಾರ್ಟ್ ಆಗುತ್ತೆ ಮೇಡಮ್. ಓಕೆ ಸರ್, ನಿಮಗೆ ಈ ಕತೆ ಯಾಕೆ ಸರ್ ಇಷ್ಟ ಆಯಿತು? ಅಂದರೆ ಬೇರೆ ಬೇರೆ ಕತೆಗಳು ಬಂದಿದ್ವಾ ನಿಮಗೆ? ಈ ಕತೆನೇ ಪರ್ಟಿಕ್ಯುಲರ್ ಆಗಿ ಯಾಕೆ ಇಷ್ಟ ಆಯಿತು? ಅಲ್ಲ, ನಾನು ನೋಡ್ತಾನೆ ಇರ್ತೀನಿ ಕತೆಗಳು ಯಾವ ಥರ ಬರುತ್ತೆ ಅನ್ನೋದು. ಇದನ್ನು ನಾನು ಹೊಸತನ ಕಂಡಿದ್ದೇನೆಂದರೆ ಕಂಟೆಂಟೇ ಮೇನ್ ಹೀರೋ ಇದಕ್ಕೆ. ಆರ್ಟಿಸ್ಟ್ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಇದು ಕಂಟೆಂಟ್ ಹೆಂಗೆ ಬರುತ್ತೋ ಆ ಕ್ಯಾರೆಕ್ಟರ್ಸ್ ಹಂಗೆ ಡೆವಲಪ್ ಆಕ್ಕೊತ ಹೋಗುತ್ತೆ. ಸೊ ಬೇರೆ ಥರನೇ ಇತ್ತು, ಪ್ರೆಸೆಂಟೇಷನ್ ಬೇರೆ ಥರ ಇತ್ತು. ಯಾಕೆ ಇದು ಮಾಡಬಾರ್ದು ಅಂತ ನಾನು ಇದು ರೆಗ್ಯುಲರ್ ಅಂದರೆ ಕಾಮಿಡಿ ಸಬ್ಜೆಕ್ಟಾ, ಹಾರರ್ ಸಬ್ಜೆಕ್ಟಾ, ಲವ್ ಸಬ್ಜೆಕ್ಟಾ, ಆ್ಯಕ್ಷನ್ ಸಬ್ಜೆಕ್ಟಾ ಅಲ್ಲ. ಇದು ಮಿಕ್ಸ್ ಆಫ್ ಆಲ್, ಬಟ್ ಅ ಲೈನ್ ಇಸ್ ದೇರ್. ಆ ಲೈನ್ ಸ್ಟ್ರಾಂಗ್ ಇರೋದ್ರಿಂದ, ಆ ಕಂಟೆಂಟ್ ಸ್ಟ್ರಾಂಗ್ ಇರೋದ್ರಿಂದ ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡ್ಬೋದು ಅನಿಸ್ತು. ಈಗ ನಾವು ಏನೇ ಮಾಡಿದ್ರೂ ಆ ಪ್ರೆಸೆಂಟೇಷನ್ ಚೆನ್ನಾಗಿರ್ಬೇಕು. ನಮಗೆ ನಾವೇನೋ ವರ್ಕ್ ಮಾಡೋಕ್ಕೆ ಕಂಟೆಂಟ್ ಇರಬೇಕು. ಸುಮ್ಮನೆ ಹೆಂಗೆ ವರ್ಕ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಪ್ಲ್ಯಾನ್ ಮಾಡಿಕೊಂಡು ಓಕೆ ಇದನ್ನು ಫೈನ್ ಅಂತ ಇದು ಮಾಡಿದೆ ನಾನು. ಸರ್, ನಿಮಗೆ ಈ ಒಂದು ಕಂಪ್ಲೀಟ್ ಆಗಿ ಸ್ಟೋರಿ ಲೈನು ಏನು ಹೇಳಕ್ಕೆ ಹೊರಟಿದೆ ಸರ್? ಆಡಿಯನ್ಸ್ಗೆ ಏನು ಕೊಡ್ತಾ ಇದೆ? ಸೊ ಮೇಡಮ್, ಆಡಿಯನ್ಸ್ಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಮತ್ತು ಅವರು ಏನು 2 hours ಬರ್ತಾರೆ, ಒಂದು ಥ್ರಿಲ್ ತೊಗೊಂಡು ಒಂದು ಮಜವಾಗಿ ಹೋಗ್ತಾರೆ ಬಿಟ್ಟರೆ
ಅಂದರೆ ಒಂದು ಮೆಸೇಜ್ ಕೊಡೋದಾಗಲಿ ಅಥವಾ ಬೇರೆ ಅವ್ರಿಗೆ ಇದು ಮಾಡೋದಾಗಲಿ ಫಿಲಾಸಫಿ ಕೊಡೋದಾಗಲಿ ಆ ಪಾಯಿಂಟ್ ಆಫ್ ವ್ಯೂ ನಾನು ಮಾಡಿಲ್ಲ. ಸೊ ಇಟ್ಸ್ ಲೈಕ್ ಅವ್ರು 2 hours ಏನು ಬರ್ತಾರೆ ಅವ್ರ ಒಂದು ಫ್ರಸ್ಟ್ರೇಷನಲ್ಲಿ ದೇ ವಿಲ್ ಎಂಜಾಯ್ ದ ಫಿಲಮ್ ಆ್ಯಂಡ್ ದೇ ವಿಲ್ ಗೋ. ಆ ಒಂದು ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ. ಬೇಕಾದ್ರೆ ನೀವು ನಮ್ಮ ಟೀಸರ್ ನೋಡ್ಬೋದು ಅಥವಾ ನೆಕ್ಸ್ಟ್ ನಂದು Jan 24th ಟ್ರೇಲರ್ ಬರ್ತಾ ಇದೆ. ಸೊ ಅದು ನೋಡಿದಾಗ ದೇ ವಿಲ್ ಫೀಲ್ ವೈ ದೇ ಹ್ಯಾವ್ ಟು ವಾಚ್ ದ ಫಿಲಮ್ ಅನ್ನೋದು. ಸರ್, ಇನ್ನೊಂದು ಮುಖ್ಯವಾಗಿರುವಂತಹ ಪ್ರಶ್ನೆ, ನೀವು ಅನುಭವಿಸ್ತರು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒಂದು ಅಂದರೆ ಹಳೆ ಟೀಮ್ ಜೊತೆಗೇನೆ ಕೆಲಸ ಮಾಡಬಹುದಿತ್ತು, ಬಟ್ ಹೊಸ ತಂಡವನ್ನೇ ರಚನೆ ಮಾಡಿಕೊಂಡು ಹೊಸಬ್ರಿಗೆ ಅವಕಾಶ ಕೊಡಬೇಕು, ಯಾಕೆ ಸರ್ ಅನ್ನಿಸ್ತು? ಇಲ್ಲ, ನನಗೆ 90% ಎಲ್ಲ ಡೈರೆಕ್ಟರ್ಸು ಪರಿಚಯ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ಸು ಪರಿಚಯ ಇದ್ದಾರೆ. ಹೊಸಬ್ರು ಹಳಬ್ರು ಅಂತ ಅಲ್ಲ. ನನಗೆ ಇವ್ರು ಹೇಳಿದ್ದ ಕತೆ ಚೆನ್ನಾಗಿತ್ತು. ಆಮೇಲೆ ನಾನು ಫಸ್ಟ್ ಸೀನ್ ಕೇಳಿದಾಗ ಇದು ಮಾಡಿದಾಗ ಹೆಂಗೆ ನೀನು ಶಾರ್ಟ್ ಡಿವೈಡ್ ಮಾಡ್ತೀಯ ಅಂತ ಕೇಳಿದೆ. ಈ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್. ಒಂದು ಶೂಟು ಮಾಡ್ಕೊಂಬ ಅಂದೆ, ಮಾಡ್ಕೊಂಬಂದರು ಸ್ಕ್ರ್ಯಾಚ್ ಶೂಟು. ಇಟ್ ವಾಸ್ ಪರ್ಫೆಕ್ಟ್. ಇಲ್ಲಿ ಹೊಸಬ್ರು ಹಳಬ್ರಕ್ಕಿನ್ನ ದ ಕಂಟೆಂಟ್, ಆಮೇಲೆ ಅವ್ರ ಟ್ಯಾಲೆಂಟು. ಇನ್ನೊಂದು ಏನಂದರೆ ಹಳಬ್ರು ಅಂದರೆ ನಾನೆಲ್ಲ ಮಾಡಿದ್ದೀನಿ ಇನ್ನು ಆಮೇಲೆ ನೋಡುವಂತಂತಾರೆ. ಇವ್ರು ಹಂಗಲ್ಲ, ಹೊಸಬ್ರು ಅವ್ರ ಅರ್ಜಿರುತ್ತೆ ಏನೋ ಪ್ರೂವ್ ಮಾಡಬೇಕು ಅಂತ. ಸೊ ಬಂದರು, ಐ ಟುಕ್ ಹಿಮ್ ಅಷ್ಟೇ, ಸಿಂಪಲ್. ಸರ್, ನಿಮಗೆ ಕೇಳೋದಾದರೆ ಇವಾಗ ನಾಯಕ ನಟಿ ಕೂಡ ಹೊಸಬ್ರು, ಹಾಗೆ ಅರುಣ್ ಅವರು ಕೂಡ ಹೊಸದಾಗಿ ಲಾಂಚ್ ಆಗ್ತಾ ಇದ್ದಾರೆ. ಸೊ ನಿಮಗೆ ಈ ಒಂದು ಟೀಮ್ನ ಜೊತೆಗೆ ಒಂದು ಜರ್ನಿ ಹೇಗಿತ್ತು? ಮೇಡಮ್, ನಾನು ಸ್ಟಾರ್ಟಿಂಗ್ ಈಗ ಅರುಣ್ ನಮ್ಮ ಗಾರ್ಗಾಗೆ ಬರ್ತಾ ಇದ್ದಾರೆ ಅಂದಾಗ ನಾನು ಫಸ್ಟ್ ಸರ್ ಅದೇ ಕೆಲಸ, ನಾನು ಆಡಿಷನ್ ಮಾಡ್ತೀನಿ ಅಂತ ಅಂದೆ. ಆಡಿಷನ್ ಮಾಡ್ತೀನಿ ಅಂತ ಯಾಕೆ ಸರ್? ಅಂದರೆ ನನಗೆ ನನ್ನ ಸಿನಿಮಾ ಮೇಡಮ್ ಫಸ್ಟು. ಯಾಕಂದರೆ ಈಗ ಲಾಸ್ಟಲ್ಲಿ ಗೆದ್ದಾಗ ಬರೋದು ಡೈರೆಕ್ಟೆಡ್ ಬೈ ಶಶಿಧರ್ ಅಂತ. ಸೊ ನಂಗೆ ಅಲ್ಲಿ ನೆಗೆಟಿವಿಟಿ ಬಂದರೂ ನನಗೆ ಬರುತ್ತೆ, ಪಾಸಿಟಿವ್ ಬಂದರೂ ನನಗೆ ಬರುತ್ತೆ. ಸೊ ನಂಗೆ ಅಲ್ಲಿ ಎಲ್ಲೂ ಚಾನ್ಸ್ ತೊಗೊಳ್ಳೋದು ಬೇಡ ಅಂದ್ಬಿಟ್ಟು ಸ್ಟಾರ್ಟಿಂಗ್ ನಾನು ಸರ್ನ ಕೆಲಸ, ನಾನು ಒಂದು 5D ಕ್ಯಾಮ್ರಾ ತೊಗೊಂಡು ನಾನು ಅರುಣ್ ಆಡಿಷನ್ ಮಾಡಬೇಕು ಅನ್ಸುತ್ತೆ, ಆಡಿಷನ್ ಮಾಡ್ತೀನಿ. ವರ್ಕ್ ಆದರೆ ಹಾಕೊಳ್ಳೋಣ, ಇಲ್ಲಾಂದರೆ ಬೇಡ ಸರ್ ವರ್ಕ್ ಆಗಲ್ಲ, ಯಾರೋ ಬೇರೆ ಹೀರೋ ಅಂತಾರಣ ಅಂತಲೇ ನಾವು ಮಾತಾಡಿದ್ದು. ಸೊ ಆವಾಗ ಇಲ್ಲ, ನೀನು ಫಸ್ಟ್ ಶೂಟ್ ಮಾಡೋ, ನನ್ನ ಮಗ ಹೆಂಗೆ ಕಾಣಿಸ್ತಾನೆ ನಂಗೆ ಗೊತ್ತಾಗಬೇಕು ಅಂತ ಇವರೇ ಹೇಳ್ತಾರೆ ನನಗೆ. ಆಗ ನಾನು ಹೋಗ್ಬಿಟ್ಟು ಶೂಟ್ ಮಾಡ್ಕೊಂಡು ಬಂದಾಗ ನಮ್ಗೆ ಗೊತ್ತಾಗುತ್ತೆ, ಓಕೆ ಅರುಣ್ ವರ್ಕ್ ಆಗುತ್ತೆ ಇದಕ್ಕೆ. ಸೊ ಇಲ್ಲ ಸರ್ ಅರುಣ್ ಫಿಕ್ಸ್ ಆದ, ನಮಗೆ ವರ್ಕ್ ಆಗುತ್ತೆ. ಸೊ ಲೀಡ್ ಅಂತ ಬಂದಾಗ ಸುಮ್ಮನೆ ಈಗ ಅರುಣ್ ನ್ಯೂ ಕಮರ್ ಆದ, ಈಗ ನೋನ್ ಆರ್ಟಿಸ್ಟ್ ಆದಾಗ ಕಾಂಬಿನೇಷನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ನಂಗೆ ಭಯ ಇತ್ತು. ಇಲ್ಲ ಅದಕ್ಕೆ ನಾವು ಸ್ವಲ್ಪ ನ್ಯೂ ಫೇಸೇ ಥರನ ಸ್ವಲ್ಪ ಅಟ್ರಾಕ್ಷನ್ ಇರಬೇಕು, ಗ್ಲಾಮರ್ ಇರಬೇಕು, ಹೆಂಗೆ ತರ್ಬೋದು ಅಂತ. ಆಗ ರಿಯಾನಾ ಅನ್ನೋ ಒಂದು ಹುಡುಗಿ ಒಳಗೆ ಬರ್ತಾರೆ, ಅವಳಿಗೂ ಆಡಿಷನ್ ನಾವು ಮಾಡ್ತೀವಿ. ಸೊ ವರ್ಕ್ ಆಯಿತು. ಅಲ್ಲಿಂದ ಬೇರೆ ಆರ್ಟಿಸ್ಟ್ಗಳು ಅವ್ರಿಗೆ ಸಪೋರ್ಟಿಂಗ್ ಆಗಿ ಯಾರ್ಯಾರು ಬೇಕು, ಸಾಯಿ ಕುಮಾರ್ ಸರು, ಸಂಪತ್ ಸರು, ರಾಹುಲ್ ದೇವ್ ಗಿಲ್ಲು ಎಲ್ಲಾನು ನಾವು ಸಪೋರ್ಟಿಂಗ್ ಆಗಿ ಏನೇ ಬೇಕು ಅವನ್ನೆಲ್ಲ ದೊಡ್ಡವ್ರನ್ನೇ ಹಾಕಿದ್ದೀವಿ. ಸರ್, ಟೀಸರ್ ನೋಡಿದಾಗ ಒಂದು ಸ್ವಲ್ಪ ಭಯಾನಕವಾಗಿದೆ. ಅಂದರೆ ಏನು ಅಂದರೆ ಒಂದು ಥ್ರಿಲ್ಲಿಂಗ್ ಆಗಿದೆ, ಒಂದು ಹಾರರ್ ಏನಾದ್ರು ಮಿಕ್ಸ್ ಮಾಡಿದ್ರೆ ಸರ್? ಮೇಡಮ್, ಹಾರರ್ ಅನ್ನೋಕ್ಕಿಂತ ಹಾರರ್ ಅಂದರೆ ದವಾ ಒಂದೇ ಅಲ್ಲ ಮೇಡಮ್. ಈಗ ಒಂದು ಕಾಡ್ಗೆ ಹೋದಾಗ, ಕತ್ಲೆ ಆದಾಗ ಒಂದು ಪ್ರಾಣಿ ಸೌಂಡ್ಗೂ ನಮಗೆ ಭಯ ಆಗುತ್ತೆ. ಸೊ ಆ ಭಯತನ ನಮಗೆ ನಮ್ಮ ಟೀಸರಲ್ಲಿ ಕಾಣಿಸ್ತಾ ಇದೆ. ಸೊ ಹಂಗಾಗಿ ಒಂದು ಊರಿಗೆ ಹೋದಾಗ ಅಲ್ಲಿ ಏನೇನು ನಮಗೆ ಅಡ್ವೆಂಚರಸ್ ಬರುತ್ತೆ, ಏನೇನು ಚಾಲೆಂಜಸ್ ಬರುತ್ತೆ, ಅದ್ರ ಮೇಲೆ ಹೋಗೋಂಥ ಸ್ಟೋರಿ. ಅದರಲ್ಲಿ ಭಯನೂ ಆಗುತ್ತೆ, ಥ್ರಿಲ್ ಸಿಗುತ್ತೆ, ಸಸ್ಪೆನ್ಸ್ ಇರುತ್ತೆ. ಸೊ ಆ ರೀತಿ ಗಾರ್ಗ ಆಗುತ್ತೆ ಮೇಡಮ್. ಸರ್, ಕತೆ ಅಂತ ಬಂದಾಗ ಈ ಒಂದು ಕಥೆ ಹಂದರ ಏನು ಹೇಳ್ತಾ ಇದೆ ಮೇಡಮ್? ಕಥಾ ಅಂಧಾರ ಅನ್ನೋಕ್ಕಿಂತ ಒಂದು ಊರಿಗೆ ಹೋದ್ರೆ ಒಂದು ಅಷ್ಟು ಚಾಲೆಂಜಸ್ ಆಗುತ್ತೆ. ಕರ್ಮ ವಿಲ್ ರಿಟರ್ನ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಸೊ ನಾನು ಇವ್ರಿಗೆ ಮೋಸ ಮಾಡ್ಬಿಟ್ಟು ಇನ್ನೆಲ್ಲ ಹೋಗ್ಬೋದು, ನಂಗೆ ಮೋಸ ಮಾಡೋ ಇನ್ನೊಬ್ಬ ಇದ್ದೇ ಇರ್ತಾನೆ. ಸೊ ನನ್ನ ಕಥೆಯಲ್ಲಿ ಅದು ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ನನಗೆ. ಇಟ್ಸ್ ನಾಟ್ ಈಸಿ ಟು ಎಸ್ಕೇಪ್. ಡೆಸ್ಟಿನಿ ಅನ್ನೋದು ಫಿಕ್ಸ್ ಆಗೋಗಿರುತ್ತೆ. ಈಗ ಸರ್ದು ಜೋಗಿ ಅನ್ನೋದು ಸೂಪರ್ ಹಿಟ್ ಆಗುತ್ತೆ, ಅದಾದಮೇಲೆ ಪ್ರೀತಿ ಕಮಲ ಅನ್ನೋದು ಅವ್ರಿಗೆ ಅಷ್ಟು ವರ್ಕೌಟ್ ಆಗಲ್ಲ. ಡೆಸ್ಟಿನಿ ವಾಸ್ ರಿಟರ್ನ್. ನಾವೀಗ ಏನೇ ಪ್ರಮೋಟ್ ಮಾಡಿ ಜನಕ್ಕೆ ಇಷ್ಟ ಆದರೆ ಮಾತ್ರ ಅದು ವರ್ಕ್ ಆಗುತ್ತೆ. ಇಲ್ಲ ನಾನು ಹಿಂಗೆ ಪ್ರಮೋಷನ್ ಮಾಡಿದ್ರೆ, ನಾನು ಇನ್ನೊಂದು 5 ಕೋಟಿ ಎಕ್ಸ್ಟ್ರಾ ಖರ್ಚು ಮಾಡಿದ್ರೆ ಅದು ವರ್ಕ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟೇ ಇಲ್ಲ. ಸೊ ಡೆಸ್ಟಿನಿ ಇಸ್ ರಿಟರ್ನ್. ವರ್ಕ್ ಆಗುತ್ತೆ ಅಂದರೆ ವರ್ಕ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಸೊ ನಾನು ಆ ಕರ್ಮ ವಿಲ್ ಗಿವ್ ಬ್ಯಾಕ್ ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ಗಾರ್ಗದಲ್ಲಿ ಕಾಣುತ್ತೆ ಮೇಡಮ್. ಸರ್, ಟೆಕ್ನಿಕಲಿ ಅಂತ ಬಂದಾಗ ಸಿನಿಮಾ ಯಾವ ರೀತಿ ಸ್ಟ್ರಾಂಗ್ ಇದೆ ಮೇಡಮ್? ಟೆಕ್ನಿಕಲಿ ಅಂತ ಬಂದಾಗ ಬೇಸಿಕಲಿ BSc ಇನ್ ಆನಿಮೇಷನ್ ಮುಗಿಸ್ಕೊಂಡ್ ಬಂದಿರೋನು, ಮತ್ತೆ MSc ಇನ್ ಫಿಲ್ಮ್ ಮೇಕಿಂಗ್ ಮಾಡ್ಕೊಂಡ್ ಬಂದಿರೋನು. ಟೆಕ್ನಿಕಲಿ ಸೊ ನಂದು ಟೆಕ್ನಿಕಲ್ ಟೀಮ್ ಅನ್ನೋದು ಏನಿದೆ, ಸೊ ನನಗೆ ಸ್ಟಾರ್ಟಿಂಗ್ ಸರ್ ಕ್ಯಾಮ್ರಾಮ್ಯಾನು ನಿಂಗೆ ಯಾರು ಬೇಕು, ಎಲ್ಲಿಂದ ಬೇಕು ಹೇಳಿ ನಾನು ಕೊಡ್ತೀನಿ ಅಂತಾರೆ. ಬೇಡ ಸರ್, ನಾನು ನನ್ನ ಕೊಲೀಗ್, ನನ್ನ ಫ್ರೆಶರ್ನೇ ಕರ್ಕೊಂಡು ಬರ್ತೀನಿ ಅಂತ. ಗುರು ಅನ್ನೋನು ನನ್ನ ಜೊತೆ ವರ್ಕ್ ಮಾಡಿರ್ತಾನೆ, ನಂದು ಒಂದು ಅಂಡರ್ಸ್ಟ್ಯಾಂಡ್, ನಾನು ಗುರುನೇ ಆಗ್ತೀನಿ, ಫ್ರೆಶರ್ನೇ ಆಗ್ತೀನಿ ಕ್ಯಾಮ್ರಾಮ್ಯಾನ್. ನಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಯಾವ ಲೆವೆಲ್ಗೆ ಮಾತಾಡುತ್ತೆ ಮೇಡಮ್, ನಾವು ಒಂದ್ಸತಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಬೇರೆ ಸಿನಿಮಾಯಿಂದ ಆಫರ್ಸ್ ಬರುತ್ತೆ. ಇವತ್ತು ಗುರು 4-5 ಸಿನಿಮಾ ಮಾಡ್ತಾವೆ, ನಾನೊಂದು 2-3 ಸಿನಿಮಾ ಮಾಡ್ತಾ ಇದ್ದೀನಿ. ಅದೇನಕ್ಕೆ ಅಂದರೆ ಟೆಕ್ನಿಕಲ್ ಸ್ಕಿಲ್ಸ್ ಮಾತಾಡ್ತಾ ಇದೆ. ಅದು ನಾವು ಹೇಳೋದ್ಕಿಂತ ಪ್ರೊಡ್ಯೂಸರ್ಸು ಮತ್ತು ಟೆಕ್ನಿಷಿಯನ್ಸು ಮಾತಾಡ್ತಾ ಇದ್ದಾರೆ. ಸೊ ಹಂಗಾಗಿ ಅದು ವರ್ಕ್ ಆಗ್ತಾ ಇದೆ ಅನ್ನೋದು ಒಂದು ಫೀಲ್ ನನಗೆ. ಅನ್ಲೆಸ್ ಜನ ಈಗ ಥಿಯೇಟ್ರಿಗೆ ಬಂದಾಗ ಅವ್ರು ಹೇಳ್ಬೇಕು ಹೌದು ಟೆಕ್ನಿಕಲಿ ಇದು ವರ್ಕ್ ಆಗ್ತಾ ಇದೆ ಅಂದರೆ ಆಗ ಇನ್ನೊಂದು ಸ್ವಲ್ಪ ಖುಷಿ ಆಗುತ್ತೆ ಮೇಡಮ್, ಅವ್ರು ಕಲ್ತಿದ್ದಕ್ಕೂ ಸಾರ್ಥಕ. ಸರ್, ಟೀಸರ್ ನೋಡಿಬಿಟ್ಟು ಒಂದು ರೆಸ್ಪಾನ್ಸ್ ಬರುತ್ತಲ್ಲ ಸರ್, ಏನು ಅನ್ನಿಸ್ತು ಸರ್?
ವೆರಿ ಗುಡ್ ರೆಸ್ಪಾನ್ಸ್. ನಾವು ಥಿಯೇಟ್ರಿಕಲ್ ಟ್ರೈಲರ್ಗೂ ಹಾಕಿದ್ವಿ. ಯಾರೋ ಏನೋ ಥಿಯೇಟ್ರಲ್ಲಿ ನೋಡಿದೆ, ಆಮೇಲೆ ಮೊಬೈಲ್ ಕಳಿಸಿದ್ದಾರೆ ಅಂತ ಸುಮಾರು ಜನ ಹೇಳಿದ್ರು. ಥಿಯೇಟ್ರಲ್ಲಿ ಹಾಕಿರೋದನ್ನೇ ಮಾಸಿಗೆ ಜನಕ್ಕೆ ಗೊತ್ತಾಗೋದು ಫಾಸ್ಟಾಗಿ. ಎಲ್ಲ ಕಡೆ ಲೈಕ್ ಮಾಡಿದ್ದಾರೆ. ಆಮೇಲೆ ಪರಿಚಯ ಇರೋರು ನನ್ನ ಹತ್ರ ಒಂದು 20,000 ಕಂಟೆಂಟ್ ಇದೆ. ಯಾವಾಗೂ ಎಲ್ಲರೂ ಫೋನ್ ಮಾಡಿ ಮೆಸೇಜ್ ಹಾಕಿದ್ದಾರೆ, ದ ಕಂಟೆಂಟ್ ಈಸ್ ಗುಡ್, ಟೀಸರ್ ಈಸ್ ಗುಡ್, ವೆನ್ ಇಟ್ ಈಸ್ ರಿಲೀಸಿಂಗ್, ಈ ಥರ ಎಲ್ಲ ಬಂದಿದೆ. ಸೊ ಕಾನ್ಫಿಡೆನ್ಸ್ ಇದೆ, ಓವರ್ ಕಾನ್ಫಿಡೆನ್ಸ್ ಅಲ್ಲ, ಬಟ್ ವಿ ಹ್ಯಾವ್ ಕಾನ್ಫಿಡೆನ್ಸ್ ದಟ್ ಇಟ್ ವಿಲ್ ಡೂ ಸಮಥಿಂಗ್. ಪರ್ಸೆಂಟೇಜ್ ವಿ ಡೋಂಟ್ ನೋ, ಇಟ್ಸ್ ಓನ್ಲಿ ರಿಟರ್ನ್ ಅಷ್ಟೇ. ಸರ್ ನಿಮಗೇನು ಅನ್ನಿಸ್ತು ಸರ್? ಮೇಡಮ್ ಈಗ ನಾವು ಟೀಸರ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ರೀಚ್ ಮಾಡ್ಬೇಕು, ನಾವು ಎಡಿಟ್ರು ನಾನೇ. ಈಗ ನನ್ನ ಸಿನಿಮಾಗೆ ನಾನೇ ಡೈರೆಕ್ಟರ್, ನಾನೇ ಎಡಿಟರ್. ಹೌದು. ಸೊ ನನ್ನ ಸಿನಿಮಾ ನಾನೇ ಎಡಿಟ್ ಮಾಡಿರೋದು. ಮಲ್ಟಿ ಟ್ಯಾಲೆಂಟೆಡ್ ಸರ್ ನೀವು. ಮಲ್ಟಿ ಟ್ಯಾಲೆಂಟ್ ಅಂದರೆ ಟೆಕ್ನಿಕಲಿ ಅಂತ ನೀವೇನಂತೀರಾ ಮೇಡಮ್? ಸೊ ನೀವು CG ಆಗಿರ್ಬೋದು, ಆ್ಯನಿಮೇಷನ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಒಂದು ಗ್ರೇಡಿಂಗಿಗೂ ನಾನು ಕೂರ್ತೀನಿ ಮೇಡಮ್. ಸೊ ಆ ಥರ ಬರಬೇಕು, ಇದು ನನ್ನ ಪ್ಯಾಟರ್ನ್, ನಾನು ಹಿಂಗೆ ಶೂಟ್ ಮಾಡಿರೋದು, ಇದೇ ಟೋನಲ್ಲಿ ಬರಬೇಕು ಅಂತ. ಸೊ ಅದು ಎಡಿಟ್ ಮಾಡಿದಾಗ ಓಕೆ ಇದನ್ನು ಹೆಂಗೆ ಲಾರ್ಜ್ ಸ್ಕೇಲ್ಗೆ ರೀಚ್ ಔಟ್ ಮಾಡಬೇಕು ಅಂತ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ ಆ ಟೈಮಲ್ಲಿ ನಮಗೆ 2 ದೊಡ್ಡ ಸಿನಿಮಾ ಬರುತ್ತೆ ಮೇಡಮ್, 45 ಮತ್ತು ಮಾರ್ಕ್. ಸೊ ಅವ್ರದ್ದು ಯಾವ ಲೆವೆಲ್ ಕ್ರೌಡ್ ಫುಲ್ ಇತ್ತು ಅಂದರೆ ಒಂದು ಅಟ್ಲೀಸ್ಟ್ ಹಾಫ್ ಆಫ್ ದ ಕರ್ನಾಟಕ ನೋಡ್ತಾರೆ. ಸ್ವಲ್ಪ ಜನ ಇದನ್ನ ನೋಡ್ಬೋದು, ಸ್ವಲ್ಪ ಅದಕ್ಕೆ ನನಗೆ ಟೀಸರ್ ಅಟ್ಯಾಚ್ ಆಗ್ಬೇಕು ಸರ್ ಅಂತ ಅಂದ್ಬಿಟ್ಟು ನಾನು ಮಾತಾಡ್ತೀನಿ ಅವ್ರ ಹತ್ರ. ನಾವು ಅಟ್ಯಾಚ್ ಮಾಡಿಸ್ತೀವಿ. ಅದಾದಮೇಲೆ ನಮಗೆ ಕಾಲ್ಸ್ ಬರುತ್ತಲ್ಲ ಮೇಡಮ್, ಹೌದು ಇಟ್ಸ್ ವರ್ಕಿಂಗ್ ಅಂತ ಅನಿಸ್ತು ನಮಗೆ. ಸೊ ನಂಗೆ ಎಷ್ಟೋ ನ್ಯೂಸ್ ಚಾನೆಲ್ಸ್ ಕಾಲ್ ಮಾಡ್ತಾರೆ, ಯಾಕೆ ನೀವು ಇನ್ನೂ ನಮ್ಮ ಹತ್ರ ಬಂದಿಲ್ಲ ಅಂತ ಅಂದ್ಬಿಟ್ಟು. ಸೊ ಅವಾಗ ಓಕೆ ಇದು ವರ್ಕ್ ಆಗ್ತದೆ, ಜನಕ್ಕೆ ರೀಚ್ ಆಯಿತು, ಈಗ ಕಂಟೆಂಟ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಈ ಪಬ್ಲಿಸಿಟಿ ಸ್ಟಾರ್ಟ್ ಮಾಡೋಣ ಸರ್ ಅಂತ ಅವಾಗ ನಾವು ಸ್ಟಾರ್ಟ್ ಬರ್ತೀವಿ. ಇಲ್ಲ ಕೆಲವರು ಚಾನಲ್ಸವರು ಇಲ್ಲ ಚೆನ್ನಾಗಿದೆ, ಸ್ವಲ್ಪ ನೀವು ಬ್ರಿಸ್ಕಾಗಿ ಅಂದೆ. ಮುಂಚೆ ಎಲ್ಲ ನಾವು ಜೋಗಿ ಮಾಡಿದಾಗ 6 ತಿಂಗಳು ಪಬ್ಲಿಸಿಟಿ ಮಾಡಿದ್ವಿ, ವರ್ಷದ ಮುಂಚೆ ಮಾಡಿದ್ವಿ. ಈಗ ಏನಿಲ್ಲ, ಶಾರ್ಟ್ ಪೀರಿಯಡಲ್ಲಿ ವಿ ಹ್ಯಾವ್ ಟು ರೀಚ್ ಇನ್ ಅ ಡಿಫ್ರೆಂಟ್ ವೈ, ಬಿಕಾಸ್ ಇಟ್ಸ್ ಅ ಡಿಜಿಟಲ್ ಯುವರ್. ಮುಂಚೆ ಹೆಂಗಿತ್ತು ಅಂದರೆ ಪೋಸ್ಟ್ ಇತ್ತು, ಆದಿತ್ತು ಇದು ಎಲ್ಲ ಹಾಕೊಂಬರ್ತಾ ಇದ್ವಿ. ಈಗ ಹಂಗಲ್ಲ, ಕರೆಕ್ಟಾಗೆ ನೀಟಾಗೆ ಫಾಸ್ಟಾಗಿ ಮಾಡಿದ್ರೆ 100% ರೀಚ್ ಆಗುತ್ತೆ. ಅದಕ್ಕೋಸ್ಕರ ವಿ ಹ್ಯಾವ್ ಸ್ಟಾರ್ಟೆಡ್ ದ ವೇ ಇನ್ನು ಪಬ್ಲಿಸಿಟಿ ಬೇರೆ ಥರ ಪ್ಲ್ಯಾನ್ ಮಾಡೋಣ ಅಂತ ಮಾಡಿದ್ದೀವಿ. ಸರ್ ವರ್ಕ್ ಆಗುತ್ತಾ ಸರ್? ಅಂದರೆ ಶಾರ್ಟ್ ಪೀರಿಯಡಲ್ಲಿ ಪಬ್ಲಿಸಿಟಿ ಮಾಡಿದ್ರೆ 100% ಆಗುತ್ತೆ. ಅಂದರೆ ಲಾಂಗ್ ಟರ್ಮ್ ಅನ್ನೋದಕ್ಕಿಂತ ಮೇಡಮ್ ಈಗ ಏನಾಗುತ್ತೆ, ತುಂಬ ಸಿನಿಮಾಸ್ ಬರ್ತಾ ಇದೆ, ಸಿಕ್ಕಾಬಂಡೆ ನೀವು ನೋಡ್ಬೋದು. ಮುಂಚೆ ಹಂಗಿರಲಿಲ್ಲ, ವಾರಕ್ಕೊಂದು ಸಿನಿಮಾ ಅಂತ ಫಿಕ್ಸ್ ಇತ್ತು. ನೆಕ್ಸ್ಟ್ ವೀಕ ಈ ಸಿನಿಮಾ ಶಿವಣ್ಣನ ಸಿನಿಮಾ ಬರ್ತದೆ, ಅದು ನೆಕ್ಸ್ಟ್. ಈಗ ಹಂಗಿಲ್ಲ ಮೇಡಮ್, ಒಂದು ವಾರಕ್ಕೆ 6 ಇಂದ 7 ಸಿನಿಮಾ ಬರ್ತದೆ. ಸೊ ಈ ಟೈಮಲ್ಲಿ ನಾನು ಲಾಂಗ್ ಟೈಮಿಂದ ಮರ್ತೋಗ್ತಾರೆ, ನೆಕ್ಸ್ಟ್ ವೀಕ್ ಇನ್ನೊಬ್ಬ ಒಂದು ಪಬ್ಲಿಸಿಟಿ ಮಾಡ್ಬಿಡ್ತಾನೆ. ಸೊ ನಂದೊಂದು ಶಾರ್ಟ್ ಟೈಮಲ್ಲಿ ಅವ್ರು ಮೆಮೊರಿ ಇಟ್ಕೋಬೇಕು. ಆ ಟೈಮಲ್ಲಿ ಆ ಶಾರ್ಟ್ ಟರ್ಮಲ್ಲಿ ಹೈಯೆಸ್ಟ್ ನಾವು ಏನು ಮಾಡ್ತೀವಿ ಅನ್ನೋದು ವರ್ಕ್ ಆಗ್ತದೆ ಈ ನಡುವೆ. ಸರ್ ನಿಮ್ಮ ಆಗಿನ ಸಿನಿಮಾಗಳು ಈಗ ಬರ್ತಿರುವಂತಹ ಸಿನಿಮಾಗಳಲ್ಲಿ ನೀವು ಕಂಡಂತಹ ವ್ಯತ್ಯಾಸಗಳೇನು ಸರ್? ವ್ಯತ್ಯಾಸ ಅಂದರೆ ಪಬ್ಲಿಸಿಟಿನೇ ಮೇಯ್ನಾಗಿ. ಕಂಟೆಂಟ್ ಆ್ಯಸ್ ಐ ಟೋಲ್ಡ್ ಯು, ಯಾರು ಹೆಂಗೆ ಮಾಡ್ತಾರೋ ಹಂಗಾಗುತ್ತೆ. ಟು ರೀಚ್ ದ ಪೀಪಲ್ ದೇರ್ ಆರ್ ಟು ಮನಿ ವೇಸ್. ಮುಂಚೆಲ್ಲ ಬೇರೆ ಥರ ಫಾರ್ಮೆಟ್ ಇತ್ತು, ಈಗ ಫಾರ್ಮೆಟ್ ಚೇಂಜ್ ಆಗಿದೆ. ನಾವು ಅದೇ ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಫಾರ್ ಅಸ್ ಇಟ್ ಈಸ್ ಈಸಿ ಫಾರ್ ಅಸ್ ಟು ಡೂ ಇಟ್ ನೀಟ್ಲಿ. ದಟ್ ಈಸ್ ಅವರ್ ಪ್ಲಸ್ ಪಾಯಿಂಟ್ ಅಷ್ಟೇ. ಬೇರೆಯವ್ರಿಗೆ ಅಂದರೆ ಯಾರೋ ಹೇಳಿದ್ದನ್ನು ಕೇಳಿದ್ದನ್ನು ಮಾಡಬೇಕು. ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾನೇ ಇದ್ದೀವಿ. ಆಮೇಲೆ ಈ ಕೆಲಸ ಡೈಲಿ ನಾವು ಮಾಡ್ತಾನೇ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಅಪ್ಲೋಡ್ಸ್ ಹೋಗ್ತಾನೇ ಇರುತ್ತೆ. ನೀವು ಈ ಪ್ರಮೋಷನ್ ಅಪ್ಲೋಡ್ ಮಾಡ್ತೀರಾ, ನಾವು ಕಂಟೆಂಟ್ ಅಪ್ಲೋಡ್ ಮಾಡ್ತೀವಿ. ಇಟ್ಸ್ ಸೇಮ್ ಥಿಂಗ್ ಆ್ಯಕ್ಚುಲಿ. ಸರ್ ಅಂದರೆ ಇವಾಗ ನೀವು ಜೋಗಿ ಸಿನಿಮಾ ಮಾಡಿದ್ದೀರಾ, ಪ್ರೀತಿಯಕ್ಕೆ ಭೂಮಿ ಮೇಲಿದೆ, ಜೊತೆಗಾರ, ಈಗ 2017 ಸರ್ಕಾರಿ ಅದೇನೋ ಡ್ಯಾಶ್ ಅಂತಿತ್ತಲ್ಲ ಸರ್, ಅದು ಡ್ಯಾಶಿಗೆ ಏನು ಸರ್? ಅದು ಯಾವ್ದು ಹೇಳಿ? ಎಲ್ಲರೂ ಡ್ಯಾಶ್ ನನ್ನ ಮಕ್ಕಳು. ಅದಾ ಎಲ್ಲರೂ ಕಳ್ಳನ ಮಕ್ಕಳು ಅಂತ. ಸರ್ಕಾರಿ ಕೆಲಸ ದೇವ್ರ ಕೆಲಸ, ಎಲ್ಲರೂ ಡ್ಯಾಶ್ ನನ್ನ ಮಕ್ಕಳು. ಈಗ ಹೇಳಿ ಕರೆಕ್ಟಾಗಿ ಹೇಳ್ತೀನಿ. ಅದಕ್ಕೆ ಅದು ನೀವೇ ಅರ್ಥ ಮಾಡ್ಕೊ. ಒಳ್ಳೆ ನನ್ನ ಮಕ್ಕಳು ಅಂದ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗಿದೆ ಒಳ್ಳೆ ನನ್ನ ಮಕ್ಕಳು ಅಂದ್ಕೊತೀರ, ಕೆಟ್ಟವ್ರು ನನ್ನ ಮಕ್ಕಳು ಅಂತ ಅವ್ರವ್ರು ಅದಕ್ಕೆ ಡ್ಯಾಶ್ ಆಗಿ ಅವ್ರವ್ರ ಪ್ರಕಾರ ಹೇಳ್ಕೊಳ್ಳಿ ಅಂತ ಬಿಟ್ವಿ. ಸರ್ ಈಗ ಗಾರ್ಗ ಅಂತ ಬಂದಾಗ ನಿಮ್ಮದೇ ಒಂದು ಪರ್ಸ್ಪೆಕ್ಷನ್ ಇರುತ್ತೆ. ಸೊ ಅದನ್ನು ನೀವು ಡಿಸ್ಕಸ್ ಮಾಡಿದ್ರಿ ಸರ್ ಡೈರೆಕ್ಟ್ರ್ ಜೊತೆಗೆ? ಸ್ಟೋರಿ ಲೈನ್ ಹೇಳುವಾಗಲೇ ಗೊತ್ತಾಯಿತು ಇದು ಹಿಂಗೆ ಬರುತ್ತೆ ಅನ್ನೋದು. ಹೆಂಗೆ ಬರುತ್ತೆ ಅಂತ ಅವ್ರು ಹೇಳಿದ್ಮೇಲೆ ಅದಕ್ಕೆ ತಕ್ಕಂಗೆ ನಾವು ಅವ್ರಿಗೆ ಮಾಡಿಕೊಟ್ಟು ಆ ಔಟ್ಪುಟ್ ಬರೋಕ್ಕೆ ಒಬ್ಬರು ಒನ್ ಮ್ಯಾನ್ ಶೋ ಅಲ್ಲ, ಟೋಟಲ್ ಟೀಮ್ ವರ್ಕು, ಎಕ್ಸಿಕ್ಯೂಷನ್ ಮಾಡಿದ್ದಾನೆ. ಅದಕ್ಕೆ ಏನೇನು ಮಾಡಬೇಕು ಏನೇನು ಕೊಡಬೇಕು ಅಂತ ಬಂದಲ್ಲೇ ಹಂಗೆ ಬರುತ್ತೆ, ಇಲ್ಲಾಂದರೆ ಬರಲ್ಲ. ವಿ ಹ್ಯಾವ್ ಟು ಗಿವ್ ದ ಮೇಕಿಂಗ್ಸ್ ಅಲ್ವ ಅದಕ್ಕೆಲ್ಲ. ಅವ್ರು ಹೇಳ್ದಂಗೆ ಆ ಸೆಟಪ್ಪು ಬ್ಲಾಕ್ಸು ಎಲ್ಲ ಕೊಟ್ಟರೆ ಆಗೋದಲ್ವಮ್ಮ, ಇಲ್ಲಾಂದ್ರೆ ಹೆಂಗಾಗತ್ತೆ? ಇಟ್ಸ್ ನಾಟ್ ಪಾಸಿಬಲ್. ಆಮೇಲೆ ಇದು ಮುಂಚೆಯಿಂದ ನಾವು ಮಾಡ್ಕೊಂಬಂದಿರೋದ್ರಿಂದ ಫಾರ್ ಅಸ್ ಇಟ್ ವಾಸ್ ಲೈಕ್ ಈಸಿ ಥಿಂಗ್. ಪ್ರಿಪ್ರೇಷನ್ ಅಂತ ಬಂದಾಗ ಹೇಗಿತ್ತು ಸರ್? ನಮ್ಮ ಪ್ರಿಪ್ರೇಷನ್ ಅಂದಾಗ ಈಗ ನಮ್ಮದು ಒಂದು ಅಡ್ವೆಂಚರಸ್ ಡ್ರಾಮಾ ಆಗಿರೋದ್ರಿಂದ ಸೊ ನಮಗೆ ಲೊಕೇಶನ್ಸ್ ಯಾವ ಥರ ಮಾಡೋಣ ಅಂತ ಫಸ್ಟ್ ಪ್ಲಾನ್
ಸೊ ನಾವೊಂದು ಬಜೆಟ್ ಬ್ರೇಕ್ ಡೌನ್ ಅಂತ ಮಾಡ್ತೀವಿ ಆಗ. ಅದು ಆಲ್ಮೋಸ್ಟ್ ಒಂದು 15 to 20 CR ಹತ್ರ ಟಚ್ ಆಗುತ್ತೆ. ಅಯ್ಯೋ ಇದು ಹೊಸ ತಂಡಕ್ಕೆ ಇದು ಸ್ಕೇಲ್ ಔಟ್ ಆಫ್ ರೀಚ್ ಔಟ್ ಹೋಗುತ್ತೆ. ಇಲ್ಲ ಇದನ್ನ ಯಾಕೆ ಸೆಟ್ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದೀರಾ, ವಿಲ್ ಸರ್ಚ್ ಫಾರ್ ದ ಲೈವ್ ಲೊಕೇಶನ್ಸ್ ಅಂತ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಜೊತೆ ನಾನು ಸರ್ ಆಲ್ಮೋಸ್ಟ್ 6 ತಿಂಗಳು ಆಗುಂಬೆ, ದಾಂಡಲಿ, ಚಿಕ್ಕಮಂಗ್ಳೂರು, ಉಡುಪಿ ಎಲ್ಲ ನಾವು ಟ್ರೆಕ್ ಹೋಗ್ತೀವಿ ಫುಲ್ ರೆಕ್ಕಿ ಮಾಡಕ್ಕೆ, ನೋಡ್ಕೊಂಬರಕ್ಕೆ ನೀವು ಟ್ರೆಕ್ ಹೋಗಿದ್ರಿ. ಫುಲ್. ಯಾಕಂದ್ರೆ ಆ ತರ ಗುಡ್ಡಗಳಲ್ಲಿ ಎಲ್ಲ ಶೂಟ್ ಮಾಡಿದೀನಿ ಮೇಡಮ್. ಎಷ್ಟೋ ಕಡೆ ಕ್ಯಾರವ್ಯಾನ್ ಹೋಗಿಲ್ಲ, ಕಾಡಲ್ಲೆಲ್ಲ ನಾವು ಟೆಂಟ್ಗಳು ಎತ್ಕೋಗಿ ಆರ್ಟಿಸ್ಟ್ಗಳಿಗೆ ಚೇಂಜ್ ಮಾಡಕ್ಕೆ ಅಲ್ಲಿ ಮಾಡಿದೀವಿ. ಯಾಕಂದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಲೇಡೀಸ್ ಇದ್ದಾರೆ ಜೊತೆಲಿ. ಸೊ ಅವ್ರಿಗೂ ಅನ್ಕಂಫರ್ಟಬಲ್ ಆಗಬಾರ್ದು, ಅವ್ರಿಗೂ ಸೆಟಪ್ ಎಲ್ಲ ಇದು ಆ ಎಕ್ಸಿಕ್ಯೂಷನ್ ಎಲ್ಲ ಸರ್ ನೋಡ್ಕೊತಾ ಇದ್ರು. ನಾನೇನು ಆ ಲೊಕೇಶನ್ಗೆ ಹೋದಾಗ ನಾನು ಯಾವ ಥರ ತೆಗಿಬೋದು, ಯಾವ ಎಕ್ವಿಪ್ಮೆಂಟ್ ಬರ್ಬೋದು, ಆ ಎಕ್ವಿಪ್ಮೆಂಟ್ ನಮ್ಮ ಕರ್ನಾಟಕದಲ್ಲಿ ಇದೆಯಾ ಅಥವಾ ಆಚೆಯಿಂದ ಇಂಪೋರ್ಟ್ ಮಾಡ್ಕೋಬೇಕಾ. ಸೊ ಈ ಥರ ಎಲ್ಲ ನಾವೊಂದು ಪ್ಲಾನ್ ಮಾಡ್ಕೊಂಡು ಸರ್ಗಿರೋ ಒಂದು ಎಕ್ಸ್ಪೀರಿಯನ್ಸಲ್ಲಿ ನಾವೊಂದು ಬಜೆಟ್ ಮಾಡ್ಕೊತೀವಿ. ಇವಾಗ ಎಸ್ ವಿ ಕ್ಯಾನ್ ಅಚೀವ್, ಈ ಬಜೆಟಲ್ಲಿ ನಾವು ಅಚೀವ್ ಮಾಡ್ಬೋದು. ಯಾಕಂದ್ರೆ ಸರ್ದು ನನಗೆ ಬ್ಯಾಕ್ ಬೋನ್ ಹಂಗಿತ್ತು. ನಾನು ಬರೀ ಅವ್ರಿಗೆ ಇಂಥದ್ದು ಬೇಕು ಅಂತಂದರೆ ₹100 ಬರೋದನ್ನ ₹10 ಹೆಂಗೆ ತರೋದು ಅನ್ನೋದು ಅವ್ರಿಗೆ ಗೊತ್ತಿದೆ. ದಟ್ಸ್ ಮೈ ವರ್ಕ್. ನಾನು ಬರೀ ಬೇಕು ಅಂತ ಇದೆ ಸರ್, ಇಂಥ ಕಡೆ ಇದೆ ಸರ್, ರೋಪ್ ಕ್ಯಾಮ್ರಾ ಇದೆ, ಅದು ನಂಗೆ ಬೇಕು ಸರ್. ಈ ಕ್ಯಾಮ್ರಾ ಈಗ ಅಪ್ಡೇಟ್ ಆಗಿದೆ, ಈಗ ರೆಡ್ ಎಲ್ಲ ಆಗಿದೆ ಸರ್, ಈಗ ಬೇರೆದಕ್ಕೆ ಬರೋಣ. ಈಗ ಅಲೆಕ್ಸಾ S16 ನಡೀತಾ ಇದೆ, ಲಾರ್ಜ್ ಫಾರ್ಮೆಟ್ ನಡೀತಾ ಇದೆ, ಈ ಥರ ಬೇಕು ಸರ್ ಅಂದರೆ ಸರಿ ಮಗ ನಿಂಗೆ ಓಕೆ, ಯಾರ ಹತ್ರ ಇದೆ ಕ್ಯಾಮ್ರಾ, ಇವ್ರ ಹತ್ರ ಇದೆ, ನಂಬರ್ ಕಳಿಸಿದೆ, ಬಿಡು ನಾನು ತರ್ತೀನಿ. ಸೊ ಆ ಒಂದು ಟೀಮ್ ವರ್ಕ್ ನನಗೆ ತುಂಬ ಹೆಲ್ಪ್ ಆಯಿತು. ಎಕ್ಸಿಕ್ಯೂಷನ್ನು ನನಗೆ ಒಬ್ಬ ಪ್ರೊಡಕ್ಷನ್ ಕಡೆಯಿಂದ ಯಾವಾಗ ನೀಟಾಗಿ ಬರುತ್ತೆ ಮೇಡಮ್, ನನ್ನ ಕೆಲಸ ಈಸಿ ಆಗೋಗುತ್ತೆ. ಅಲ್ಲಿ ಏನಂದ್ರೆ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಬೇಕಷ್ಟೇ. ಇಲ್ಲಾಂದರೆ ಟೆನ್ಷನ್ ಏನಾಗುತ್ತೆ, ಓಕೆ ಇದು ಬಂದಿಲ್ಲ ಅದು ಬಂದಿಲ್ಲ, ಆ ಟೆನ್ಷನ್ ಆಗ್ತವೆ. ಬಟ್ ಇರೋ ಚಾಲೆಂಜಸಲ್ಲಿ ನಾವು ಹೆಂಗೆ ಮಾಡಬೇಕು ಅದನ್ನು ನಾವು ನೀಟಾಗಿ ಮಾಡಬೇಕು. ಅದರಲ್ಲಿ ಪ್ರೊಡಕ್ಷನ್ ಕಂಪ್ನಿ ನನ್ನ ಪಾರ್ಟಲ್ಲಿ ತುಂಬ ಮೇಜರ್ ರೋಲ್ ಪ್ಲೇ ಮಾಡಿದೆ. ಸರ್ ಮ್ಯಾಕ್ಸಿಮಮ್ ಎಷ್ಟಾಗಿರ್ಬೋದು ಸರ್ ಬಜೆಟ್? ಮೇಡಮ್ ಅರೌಂಡ್ 6.5 to 7 CR ಆಗಿದೆ ಮೇಡಮ್. ಈಗ ಅದು ನಾವು ಮಾಡಿರೋದು. ಬೇರೆಯವ್ರಿಗಾಗಿದ್ದರೆ ಮಿನಿಮಮ್ ಅಟ್ಲೀಸ್ಟ್ ಒಂದು 40-50% ಜಾಸ್ತಿ ಆಗುತ್ತೆ. ನಮ್ಮ ಇನ್ಫ್ಲೂಯೆನ್ಸಲ್ಲಿ ಎಲ್ಲರೂ ರಿಕ್ವೆಸ್ಟ್ ಮಾಡಿ, ಯಾಕಂದ್ರೆ ಎಲ್ಲ ಮುಂಚೆ ಕಾಂಟ್ಯಾಕ್ಟ್ ಇರೋದ್ರಿಂದ, ಈಗ ನಾನು ನನ್ನ ಮಗನ ಮಾಡ್ತೀನಿ ಅಂದರೆ ಸ್ವಲ್ಪನೇ ಇದು ಮಾಡೇ ಮಾಡ್ತಾರೆ, ಗುರುವೇ ಇದು ಹಿಂಗೆ ಅಂತ ಹೇಳಿ ವಿ ಹ್ಯಾವ್ ಡನ್ ಇಟ್ ನೀಟ್ಲಿ. ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ದಂಗೆ ಅವ್ರಿಗೆ ಏನು ಬೇಕೋ ಆ ಲೆವೆಲ್ ಹಾಕಿ ಮಾಡಿದ್ದೀವಿ. ಒಂದು ಸಿನಿಮಾಕ್ಕೆ ಪ್ರೊಡಕ್ಷನ್ ಹೌಸ್ ಎಷ್ಟು ಮುಖ್ಯ ಅಲ್ವಾ ನೋಡಿ, ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಹೌದು ಮೇಡಮ್, ಅದು ನಿಂತಾಗಲೇ ಏನಾಗುತ್ತೆ, ನಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಆಚೆ ಬರೋಕ್ಕಾಗೋದು. ಈಗ ನೀವೇನು ಕೊಡದೆ ನಂಗೆ ಒಂದು 5D ಕ್ಯಾಮ್ರಾ ಕೊಟ್ಬಿಟ್ಟು ನಿಂದು ಸ್ಕಿಲ್ಸ್ ತೋರಿಸಿದ್ರೆ ಕಷ್ಟ ಆಗುತ್ತೆ. ತೋರಿಸ್ಬೋದು ಈಗ, ಯಾಕಂದರೆ ಲೂಸಿಯಾ 5Dಲೇ ತೆಗ್ದಿರೋ ಸಿನಿಮಾ. ಸೊ ಬಟ್ ಈ ಸಿನಿಮಾಗೆ ಏನಾಯಿತು, ನನಗೆ ಸ್ವಲ್ಪ ಟೆಕ್ನಿಕಲಿ ಈಗ ಪುಣೆಯಿಂದ ನಾವೆಲ್ಲ ಓದ್ಕೊಂಡು ಬಂದಿರೋದ್ರಿಂದ ಅಡ್ವಾನ್ಸ್ಡ್ ಟೆಕ್ನಾಲಜೀಸು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇತ್ತು ಇದಕ್ಕೆ. ಸೊ ಅದಕ್ಕೆ ನಾನು ಸರ್ ಹತ್ರ ಡಿಸ್ಕಸ್ ಮಾಡ್ತೀನಿ. ಪ್ರೊಡಕ್ಷನ್ ಮ್ಯಾನೇಜರ್ ಇರ್ತಾರೆ, ಅವರು ಆ್ಯಕ್ಚುಲಿ ಇವ್ರಿಗಿಂತ ಜಾಸ್ತಿ ಅವ್ರ ಕ್ವಶನ್ಸ್ ಕೇಳೋರು. ಜಿಮ್ಮಿನ್ನು ಕೇಳ್ತಿದ್ಯಾ, ಎಲಿಕ್ಯಾಮು ಕೇಳ್ತಿದ್ಯಾ, ಇದು ಕೇಳ್ತಿದ್ಯಾ, ಯಾಕೆ ನಾನು ಪ್ರೊಡ್ಯೂಸರ್ಗೆ ಹೇಳಿದ್ದೀನಿ ಹೋಗಿ ಅವ್ರ ಹತ್ರ ಕೇಳಯ್ಯ ಅಂತ ಇದೆ. ನಾನು ಅವ್ರ ಜೊತೆ ಆ ಲೆವೆಲ್ ಡಿಸ್ಕಸ್ ಹೇಳ್ಬಿಡ್ತಿದ್ದ. 4 ಕ್ಯಾಮ್ರಾ ಇದಿಷ್ಟು ರೇಟ್ ಏನಿಗೆ ಬೇಕು ಅಂತ ನಾನೇ ಕೇಳ್ತಿದ್ದೆ. ಹಿಂಗೆ ಸರ್ ಹಿಂಗೆ ಕಂಟಿನ್ಯೂಂಗ್ ಆಗುತ್ತೆ, ಓಕೆ ಮಾಡು ಅಂತ. ಸೊ ಐ ನ್ಯೂ ಎವ್ರಿಥಿಂಗ್ ವಾಟ್ ಈ ವಾಸ್ ಡೂಯಿಂಗ್ ಇಟ್. ಒಂದು ಸ್ಟಾರ್ ಸಿನಿಮಾಗೆ ಏನೇನು ಕೊಡಬೇಕು ಅದೆಲ್ಲ ಕೊಟ್ಟಿದ್ದಾರೆ ಮೇಡಮ್ ನನಗೆ. ಹಾಗಾಗಿ ಇವತ್ತು ನಮ್ಮ ಟೀಸರ್ ಒಂದು ಟೆಕ್ನಿಕಲಿ ಓಕೆ ಏನೋ ತೆಗ್ದಿದ್ದೀವಿ, ಏನೋ ಮಾಡಿದ್ದೀವಿ ಅಂತ ನಮಗೆ ಏನು ಒಪಿನಿಯನ್ಸ್ ಬರ್ತಾ ಇದೆ, ಟಾಕ್ ಬ್ಯಾಕ್, ಅದು ಆ ಟೆಕ್ನಿಕಲಿ ಪ್ರೊವೈಡ್ ನಂಗೆ ಸಿಕ್ಕಿದ್ದಕ್ಕೆ. ಒಬ್ಬ ಪ್ರೊಡ್ಯೂಸರ್ ಅಷ್ಟೇ ಸ್ಟ್ರೆಂತಾಗಿ ನಿಲ್ಬೇಕು ಮೇಡಮ್. ಆ ಸ್ಟ್ರೆಂತಾಗಿ ನಿಂತಾಗಲೇ ಒಬ್ಬ ಡೈರೆಕ್ಟರ್ ನೀಟಾಗಿ ತೆಗಿಯೋಕ್ಕಾಗೋದು. ಮತ್ತೆ ನಾನು ಯಾವಾಗಲೂ ಹೇಳ್ತೀನಿ, ಗಂಡ ಹೆಂಡತಿ ಸಂಬಂಧ ಥರ ಇರಬೇಕು. ಸೊ ಗಂಡ ಚೆನ್ನಾಗಿ ರೇಷನ್ ಎಲ್ಲ ತಂದ್ರೇನೆ ಹೆಂಡತಿ ಒಳ್ಳೊಳ್ಳೆ ಅಡುಗೆ ಮಾಡೋದಲ್ವಾ. ಕರೆಕ್ಟ್. ಆದರೂ ಇವನು ನನ್ನ ಮಗ ಇದ್ದಂಗೆ ಪಾಪ. ಈಗೆಲ್ಲ ಏನಂದರೆ ಪ್ರೊಡ್ಯೂಸರು ಡೈರೆಕ್ಟ್ರ್ ಏನೋ ಒಂದು ಗಿಫ್ಟ್ ಬಂದೇ ಬರುತ್ತೆ. 90% ಆ ಥರ ಬರುತ್ತೆ. ಕರೆಕ್ಟಾ? ಲಾಸ್ಟ್ಗೆ ಹಂಗಲ್ಲ ಇವು. ಅವು ಹೆಂಗೆ ಹೇಳಿ ಹಂಗೆ ಮಾಡಿದ್ದಾನೆ. ಬಟ್ ಇಟ್ಸ್ ಲೈಕ್ ದ್ಯಾಟ್. ಸರ್ದು ಒಂದು ಅಡ್ವಾನ್ಸ್ ಇದೆ ಮೇಡಮ್ ನನ್ನ ಹತ್ರ ನೆಕ್ಸ್ಟ್ ಫಿಲಮ್ಗೆ. ಸೊ ನಂದು ಅವ್ರದ್ದು ಬಾಂಡಿಂಗ್ ಆ ಥರ ಇದೆ. ನಾವು ಸಕ್ಸಸ್ ಅಂತ ನೋಡ್ತಾನೆ ಇಲ್ಲ ಮೇಡಮ್. ಸಕ್ಸಸ್ಫುಲ್ ನಾವು ಇರೋವರೆಗೂ ನಮ್ಮ ಕಾಂಬಿನೇಷನ್ ಚೆನ್ನಾಗಿರೋವರೆಗೂ ನಾವು ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಂಡು ಹೋಗೋಣ, ಜನಕ್ಕೆ ಇಷ್ಟ ಆಗೋವರೆಗೂ ನಾವು ಸಿನಿಮಾ ಮಾಡೋಣ ಅನ್ನೋದೇ ನಂದು ಅವ್ರದ್ದು ಥಾಟ್ ಪ್ರೋಸೆಸ್. ಮೇನ್ ನಮ್ಮ ಕಾನ್ಸೆಪ್ಟ್ ಇದ್ದಿದ್ದೆ, ವಿ ಶುಡ್ ಡೂ ಅ ಗುಡ್ ಫಿಲ್ಮ್ ಆ್ಯಂಡ್ ಇಟ್ ಶುಡ್ ರೀಚ್ ದಿ ಫಿಲ್ಮ್. ಜನಕ್ಕೆ ಹೋಗಬೇಕು. ಜನ ರಿಜೆಕ್ಟ್ ಮಾಡಿದ್ರೆ ನಮ್ಮ ತಪ್ಪು. ಕರೆಕ್ಟಾ? ಚೆನ್ನಾಗಿದ್ರೆ 100% ರಿಜೆಕ್ಟ್ ಮಾಡಲ್ಲ. ಇಟ್ ಈಸ್ ಅವರ್ ಕಾನ್ಫಿಡೆನ್ಸ್. ಬಟ್ ಇವಾಗ ಜನ ಬರೀ ಬಿಗ್ ಬಜೆಟ್ ಮೂವಿಗೆ ಮಾತ್ರ ಥಿಯೇಟರಿಗೆ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಿಲ್ವಾ ಸರ್ ಸದ್ಯಕ್ಕೆ ನೋಡೋದಾದ್ರೆ? ಅಲ್ಲ, ಕರೆಕ್ಟ್ ನೀವು ಕೇಳಿದ ಪಾಯಿಂಟು. ಬಿಗ್ ಬಜೆಟ್ ಅನ್ನೋಕ್ಕಿಂತ ಒಂದು ಯಾವುದು ಹೌದು, ಹೊಸಬ್ರ ತಂಡ ಹೆಂಗೆ ಹೋಗ್ತದೋ, ಜನ ಯಾಕೆ ಬಂದರು, ಸಿಂಪಲ್. ಅದು ಏನು ಓಹೋ ಕಾಸ್ಟಿಂಗ್ ಅಲ್ಲ. ನಿಯರಿಂಗ್ ನಮ್ಕಿನ್ನ ಸ್ವಲ್ಪ ಕಡಿಮೆ ಇರ್ಬೋದು ಅಥವಾ ಅಷ್ಟೇ ಇರ್ಬೋದು, ಜಾಸ್ತಿ ಇರ್ಬೋದು. ವಿ ಡೋಂಟ್ ಡಿಸ್ಕಸ್ ದ್ಯಾಟ್. ನಿಯರ್ ಬೈ ಯಾಕೆ ಬಂದರು?
ಕಂಟೆಂಟ್. ಇನ್ನೊಂದು ಯಾವುದೋ ದೊಡ್ಡ ಪಿಕ್ಚರ್ ಹೋಗಲಿಲ್ಲ ಯಾಕೆ? ಸಿ ಕಂಟೆಂಟ್ ಸ್ಪೀಕ್ಸ್, ದಟ್ ಈಸ್ ವೈ ವಿ ವರ್ಕ್ ವೆರಿ ಹಾರ್ಡ್ ಫಾರ್ ದ ಕಂಟೆಂಟ್. ಮತ್ತು ಇವಾಗ ಮೇಡಮ್ ನಾನು ಈಗ ಇನ್ನೊಂದು 10 ಕೋಟಿ ಖರ್ಚು ಮಾಡ್ಬೋದು ಪಬ್ಲಿಸಿಟಿಗೆ. ಇವತ್ತು ನಾಳೆ ನಾವು ಸ್ಯಾಟಲೈಟಲ್ಲೇ ಲಾಂಚ್ ಮಾಡ್ಬೋದು ಪಬ್ಲಿಸಿಟಿ, ಬೇರೇನೋ ಮಾಡ್ಬೋದು, ದುಬೈಗೆ ಹೋಗ್ಬೋದು, ಅಲ್ಲಿ ಮಾಡಿದೆ ಇಲ್ಲಿ ಮಾಡಿದೆ, ನ್ಯೂಯಾರ್ಕಿಗೆ ಹೋಗ್ಬೋದು. ಬಟ್ ಒನ್ಸ್ ಇಟ್ಸ್ ರಿಲೀಸ್ಡ್ ಮೇಡಮ್, ಮೌತ್ ಟಾಕ್ ಇದೆಯಲ್ಲ, ಆ ಪಬ್ಲಿಸಿಟಿ ಮುಂದೆ ಬೇರೆ ಪಬ್ಲಿಸಿಟಿ ಇಲ್ಲ ಮೇಡಮ್. ಹೌದು, ನಿಜ. ಸೂಫ್ರಮ್ ಸೋ ವರ್ಕ್ ಆಗಿದೆ ಅದೇ. ಮೌತ್ ಪಬ್ಲಿಸಿಟಿ ಅವ್ರಿಗೆ ಯಾವ ಲೆವೆಲ್ ವರ್ಕ್ ಆಗಿದೆ? 100 ಕೋಟಿ ಪಬ್ಲಿಸಿಟಿ ವರ್ಕ್ ಆಯ್ತು ಅವ್ರಿಗೆ. ಸೊ ಕಂಟೆಂಟೇ ಮಾತಾಡಿದ್ದು. ಕಂಟೆಂಟ್ ಯಾವತ್ತು ಮಾತಾಡುತ್ತೆ ಮೇಡಮ್, ಅವತ್ತು ಸಿನಿಮಾ ನಾವು ಗೆದ್ದಂಗೆ. ಟೀಸರ್ ಚೆನ್ನಾಗಿದೆ ಅಂತ 4 ಜನ ಹೇಳಿದ್ಮೇಲೆ ಲ್ಯಾಂಗ್ವೇಜ್ ಗೊತ್ತಿಲ್ಲದ್ರು ನನಗೆ ಎಲ್ರಿಗೂ ಪರಿಚಯ ವಾಟ್ ಈಸ್ ದಟ್ ಡಿಸಿಂಗ್ ಅಂತ ನನಗೆ ಕೇಳೋರು ಪಾಪ. ಸೊ ದಿ ಲೈಕ್ ದಟ್ ಥಿಂಗ್. ಸೊ ಪಿಕ್ಚರಿಂದ ತೆಗೆದಿರೋದು ಎಡಿಟಿಂಗ್ ಮಾಡಿರೋದು. ಸೊ ಒಂದು ಲೆವೆಲ್ ಅದು ಇದ್ದೇ ಇದೆ. ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ, ಹೆಂಗೆ ಹೋಗುತ್ತೆ, ವಿ ಡೋಂಟ್ ನೋ, ಬಟ್ ದೇ ವಿಲ್ ಲೈಕ್. ಇಷ್ಟು ಮಾತ್ರ ಒಂದು ಕಾನ್ಫಿಡೆನ್ಸ್ ಇದೆ. ಸರ್, ಒಂದು ಮಾತಿಗೆ ಕೇಳೋದಾದರೆ, ನೀವು ಒಬ್ಬರು ದೊಡ್ಡ ಪ್ರೊಡ್ಯೂಸರ್, ನೀವು ಒಳ್ಳೊಳ್ಳೆ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದೀರಾ. ನಿಮ್ಮ ಮಗನನ್ನು ಸ್ಟಾರ್ ಜೊತೆಗೆ ಲಾಂಚ್ ಮಾಡ್ಬೋದಿತ್ತು, ಬಟ್ ಹೊಸಬರ ತಂಡದ ಜೊತೆಗೇ ಯಾಕೆ ಸರ್? ಫಸ್ಟ್ ಹೇಳ್ದಲ್ಲ, ಕತೆಗೆ ಏನು ಬೇಕೋ ಅವ್ರನ್ನ ಹಾಕಿದ್ದೀನಿ ವಿನಃ ಅವನ್ನ ಆರ್ಟಿಸ್ಟ್ ಆಗಿ ಹೀರೋ ಆಗಿ ನಾನು ಪ್ರೊಜೆಕ್ಟ್ ಮಾಡಿಲ್ಲ. ಆ್ಯಕ್ಚುಲಿ ಹಂಗ್ಲೆಗೆ ಹಾಕೊಂಡ್ರೆ ಸಾಯಿ ಕುಮಾರ್ದು ಜಾಸ್ತಿ ಡೇಟ್ಸು, ಇವಂದು ಕಡಿಮೆ ಡೇಟ್ಸು ಸಿನಿಮಾದಲ್ಲಿ. ಓಕೆ, ಸಾಯಿ ಕುಮಾರ್ದೇ ಜಾಸ್ತಿ ಡೇಟ್ಸು. ಅವ್ನು ನಾನು ನನ್ನ ಮಗ ಅಂತ ದೇವಣಿಗೆ ಅಂದ್ಕೊಂಡಿಲ್ಲ. ಆರ್ಟಿಸ್ಟ್ ಥರನೇ ನೋಡಿರೋದು ಅವನ್ನ. ಇವ್ನು 4 ಜನ ಫೋಟೋ ತೋರಿಸ್ದ, ಇವನ್ಗೆ ನನ್ನ ಮಗನ ಹಾಕ್ಬೋದು ನೋಡೋ ಅಂತಂದೆ ನಾನು ವಿನಃ ಅವನು ಹಿಟ್ ಮಾಡಬೇಕು, ಸಕ್ಸಸ್ ಮಾಡಬೇಕು ಅನ್ನೋದೇನಿಲ್ಲ. ಇಟ್ ಈಸ್ ಅವ್ರ ಹಣೆ ಬಾರದಲ್ಲಿ ಏನು ಬರ್ದಿ ಅದೇ ಆಗೋದು. ನಾನು ಒಬ್ಬ ಆರ್ಟಿಸ್ಟ್ ಥರ ಒಬ್ಬ ಹೊಸಬನ್ನ ಹಾಕಿದ್ದೀನಿ ವಿನಃ ನನ್ನ ಮಗ ಅಂತ ನಾನು ಹಾಕಿಲ್ಲ. ಫಸ್ಟ್ ಸೆಲೆಕ್ಟ್ ಆಗಿದ್ದು ಡೈರೆಕ್ಟರ್ ಮೇಡಮ್, ಅದಾದಮೇಲೆ ಕತೆ. ಇವನ್ ಕತೆಗೆ ಯಾರ್ಯಾರು ಬೇಕೋ ಅವ್ರನ್ನ ಆವಾಗ ಹಾಕೊಂಡ್ವಿ. ಅದಕ್ಕೆ ಈಗ ನೀವು ಹಂಗೆ ಸಾಯಿ ಕುಮಾರ್ ಸರ್ ಪೋರ್ಷನ್ ಜಾಸ್ತಿ ಇತ್ತು ನಮ್ಮಲ್ಲಿ. ಅಂದ್ರೆ ಆಕ್ಚುಲಿ ಸ್ಟಾರ್ಟ್ ಟು ಎಂಡ್ ಅವರೇ ಕತೆನ ತಗೊಂಡು ಹೋಗೋದು, ಅವರೇ ಫುಲ್ ಇಡೀ ಸಿನಿಮಾನ. ಅರುಣ್ ಕ್ಯಾರೆಕ್ಟರ್ ಆಗಿ ಬರ್ತಾನೆ ಒಳಗೆ. ಸೊ ಕ್ಯಾರೆಕ್ಟರ್ ಆಗಿ ಬಂದಾಗ ಹೆಂಗೆ ಬ್ಲೆಂಡ್ ಆಗುತ್ತೆ, ಯಾವ ರೀತಿಲಿ ಆಗುತ್ತೆ ಅಂತ ನಾವು ಪ್ಲಾನ್ ಮಾಡಿಕೊಂಡು, ಸೊ ಅದು ಈ ಕೊನೆಗೆ ಈಗ February 6th ಬರ್ತಾ ಇದೀವಿ, ರಿಲೀಸ್ ಆಗ್ತಾ ಇದೆ. ಸರ್, ಮ್ಯೂಸಿಕ್ ವಿಚಾರಕ್ಕೆ ಬಂದಾಗ ಗುರು ಕಿರಣ್ ಸರ್ ಹಾಗೆ ಪಟ್ನಾಯಕ್ ಸರ್ ಇದ್ದಾರೆ. ಸರ್, ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ? ಮ್ಯೂಸಿಕ್ ಅಂದರೆ ಅದೇ ಮೆಲೋಡಿ ಒಂದು ಸಾಂಗ್ ಇತ್ತು. R.P. ಪಟ್ನಾಯಕ್ ನಾವು ಇದಾಗ ಒಂದು ನನಗೆ ಸಾಂಗ್ ಬೇಕು ಅಂದರು. ನಿನ್ನ ಮಗನ ತಾನೇ, ನಾನು ಹಂಗೆ ಕೊಡ್ತೀನಿ ತಗೋ ಅಂದರು. ನಮ್ಮನ್ನು ₹1 ಕೊಟ್ಟಿಲ್ಲ ಅವ್ರಿಗೆ. ಸರ್, ನಿಮ್ಮ ಅವರ ಸಂಬಂಧ ಹೇಗಿದೆ ಸರ್? ಯಾರಿಗೆ? R.P. ಪಟ್ನಾಯಕ. ಎಕ್ಸ್ಕ್ಯೂಸ್ ಮೀ ಅಂತ ಫಸ್ಟ್ ಫಿಲ್ಮ್ ನಾವು ಮಾಡಿದಾಗ ಪ್ರೇಮು ಮತ್ತು ಪ್ರೊಡ್ಯೂಸರು ನಾವು ಇಲ್ಲ R.P. ಪಟ್ನಾಯಕ್ ಬೇಕು ಅಂದರು. ನಾನು ಸೋಟ್ ಮಾಡ್ತೀನಿ ಅಂತ ನಾನು ಹೋದ್ವಿ. ಹೈದ್ರಾಬಾದ್ಗೆ ಹೋದಾಗ ಹಿಂಗೆ ಹೇಳ್ದು ಹಿಂಗೆ ಅಶ್ವಿನಿ ಅವ್ರು ಗೊತ್ತಿತ್ತು ಕಂಪ್ನಿ ಹೆಸರೆಲ್ಲ. ಅವ್ರ ನಂತರ ಇದೇ ಹಳೆ ಸಾಂಗ್ಸ್ ಇದೆ, ನೀನು ತೊಗೊಂಡು ಹೋಗ್ಬಿಡು ಅಂದರು. ಅವರು ಹ್ಞೂ ಅಂದ್ಬಿಟ್ರು. ನಾನು ತಕ್ಷಣ ನಿಲ್ಲಿಸಿ ಅಂದ್ಬಿಟ್ಟು, ಗುರುವೇ ಫಸ್ಟ್ ಟೈಮ್ ಯು ಡೂಯಿಂಗ್ ಇನ್ ಕನ್ನಡ, ಯು ಡೂ ಫ್ರೆಶ್ ಸಾಂಗ್ಸ್ ಅಂದ್ಬಿಟ್ಟು ಆವಾಗ ಅಲ್ಲಿಂದ ನಂದು ಅವ್ರದ್ದು ರ್ಯಾಪೋ ಸ್ಟಾರ್ಟ್ ಆಯಿತು. ಅವಾಗ ನಾನು ಆ ಟ್ಯೂನ್ ಬೇಡ, ಈ ಟ್ಯೂನ್ ಬೇಡ, ಹಿಂಗೆ ನಾವು ಇದನ್ನೇ ಮಾಡ್ಕೊಂಬಂದಿದ್ದು ಇಷ್ಟು ವರ್ಷ. ಹಂಗೆ ಹೇಳಿದಕ್ಕೆ ದೆನ್ ವಿ ಬಿಕೇಮ್ ವೆರಿ ಕ್ಲೋಸ್. ನಾನು ಹೈದ್ರಾಬಾದಲ್ಲಿ ಹೇಳಿದಾಗ ನಿಮ್ಮ ಮಗ ನಾನು ಮಾಡ್ಕೊಡ್ತೀನಿ ಅಂತ 2 ಮಿನಿಟ್ಸಲ್ಲೇ 3 ಮಿನಿಟ್ಸಲ್ಲಿ ಕಂಪೋಸಿಂಗ್ ಏನೇ ನಿಂಗೆ ಕೂತ್ಕೊಂಡಿಲ್ಲ ಏನಿಲ್ಲ. ಅವ್ರು ಹಂಗೇನೆ ಮಾತಾಡ್ತಾ ಹಾಡಲ್ಲಿ ಮೈಕಲ್ ಹೇಳಿದ್ ನಮಗೆ ಟ್ಯೂನ್. ಅವರು ಮೈಕಲ್ ಟ್ಯೂನ್ ಹೇಳಿ ಅಂದ್ರೆ ಸ್ಟುಡಿಯೋ ರೆಕಾರ್ಡಿಂಗ್ ಅಲ್ಲಿ ನಾವು ಅಲ್ಲಿ ಗಿವ್ ಅ ಟ್ಯೂನ್ ಅಂತ ಅಂದ್ಬಿಟ್ಟು ನಾವು ಹಿಂಗೆ ಸೋಫಾ ಮೇಲೆ ಕೂತಿದ್ವಿ ಇಬ್ರು. ಅಲ್ಲಿ ಫಿಲ್ಮ್ಗೆ ಹೋಗಿದ್ವಿ ಅಲ್ಲಿಗೆ ಹೈದ್ರಾಬಾದ್ಗೆ. ಹಿಂಗೆ ಅಂದಿದ್ದಕ್ಕೆ ನೋಡಿ ಟ್ಯೂನ್ ಕೊಡ್ತಿದ್ದು ತಕ್ಷಣ ಹಾಡಿದ್ರು. ಅದು ಹಂಗೆ ರೆಕಾರ್ಡ್ ಮಾಡ್ಕೊಂಡು ಇಮಿಡಿಯೇಟ್ ಅವರು ಜೀವನ್ ಬಾಬು ಈಗ RRR ಅಲ್ಲ ನೀವೇನು ನೋಡಿದ್ರು ಆ ಪ್ರೋಗ್ರಾಮರ್ನ ಕರ್ಸಿದ್ರು. ಅಲ್ಲೇ ಪ್ರೋಗ್ರಾಮ್ ಮಾಡಿ ಆಕ್ಚುಲಿ 1 ಡೇ ಸುಮ್ಮನೆ ಹಿಂಗೆ ವಾಪಸ್ ಬರ್ಬೇಕಾಗಿರೋರು 3 days ಅಲ್ಲೇ ಇದ್ದು ಸಾಂಗ್ ತಗೊಂಡು ಬಂದ್ಬಿಟ್ರಿ. ಮೆಲೋಡಿ ಸಾಂಗು ಗುರು ಕಿರಣ್ ಮುಂಚೆಯಿಂದ ನಮಗೆ ಜೋಗಿಯಿಂದನೂ ಇದ್ದಿತ್ತು. ಅಗೋರಿ ಸಾಂಗ್ ಅವ್ರು ಕೇಳಿ ಮಾಡಿದೆ. ಇವ್ರಿಗಾಗಲ್ಲ ಅವ್ರಿಗಾಗಲ್ಲ ಅಂತಲ್ಲ, ಒಂದೊಂದು ಒಬ್ಬೊಬ್ಬರಿರಲಿ ಅಂತ ಅಂದ್ಬಿಟ್ಟು. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ದ ಬೆಸ್ಟ್ ಆಫ್ ದ ಬೆಸ್ಟ್ ಟೆಕ್ನಿಷಿಯನ್ಸಿಂದ ಚೆನ್ನೈಲಿ ನೋಡ್ಕೊಂಡು ನಾನು ಇದು ಮಾಡಿರೋದು. ಸರ್, ಸದ್ಯಕ್ಕೆ ಗಾರ್ಗ ಸಿನಿಮಾ ಬಿಡುಗಡೆಗೆ ರೆಡಿ ಇದೆ. ಸೊ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್? ಕಷ್ಟಪಟ್ಟು ಮಾಡಿದ್ದೀವಮ್ಮ. ವಿ ಹ್ಯಾವ್ ಟೇಕನ್ ಇಂಟ್ರೆಸ್ಟ್ ಆಗಲಿ ಇದಾಗಲಿ ಯಾವುದಕ್ಕೂ ನಾವು ಗ್ರಾಂಟೆಡ್ ಆಗಿ ಎಲ್ಲೂ ತೊಗೊಂಡಿಲ್ಲ. ಯಾವ ಪೋರ್ಷನ್ನೂ ಗ್ರಾಂಟೆಡ್ ಆಗಿ ತೊಗೊಂಡಿಲ್ಲ. ಸೊ ರೆಸ್ಟ್ ಲೆಫ್ಟ್ ಟು ದಿ ಆಡಿಯನ್ಸ್. ಲೈಕ್ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆಂಟ್ ಇದೆ. ನೋಡೋಣ ದೇವ್ರದ್ದು ಇನ್ನು. ಅಂದರೆ ಮೇಡಮ್ ಈಗ ನಾವು ಹಾಲಿವುಡಲ್ಲೆಲ್ಲ ನೋಡ್ತಾ ಇದ್ವಿ, ಅಲಾದಿನ್ನು, ಟಿಂಟಿನ್ನು, ಆ ಥರ ಒಂದು ಅಡ್ವೆಂಚರಸ್ ಡ್ರಾಮಾ ಟೈಪಲ್ಲಿ. ರೀಸೆಂಟ್ ಡೇಸಲ್ಲಿ ನಾವು ಈಗ ಬಂಗಾರದ ಜಿಂಕೆ ನಾವು ಏನು ಅವಾಗ ವಿಷ್ಣು ಸರ್ ಟೈಮಲ್ಲಿ ನೋಡಿದ್ವಲ್ಲ, ಆ ಥರ ಒಂದು ಜಾನರ್ ಸಿನಿಮಾನ ನೀವು ಗಾರ್ಗದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು.
ಸೊ ಒಂದು ನೀವು ಹೆಂಗೆ ಒಂದು ಹಾಲಿವುಡ್ ಟಿಂಟಿನ್ ಮತ್ತೆ ಅಲಾದಿನ್ ಎಲ್ಲ ನೋಡಿದಾಗ ಒಂದು ಥ್ರಿಲ್ ಹೆಂಗೆ ಸಿಗುತ್ತೆ, ಆ ಥ್ರಿಲ್ ನಿಮಗೆ ಗಾರ್ಗದಲ್ಲಿ ಸಿಗುತ್ತೆ ಮೇಡಮ್. ಸರ್, ನನ್ನ ಇದೊಂದು ವೈಯಕ್ತಿಕ ಪ್ರಶ್ನೆ. ಈಗ ಸಿನಿಮಾ ಪ್ರೇಕ್ಷಕರು ಜನರು ಥಿಯೇಟರ್ಗೆ ಬರಬೇಕು ಅಂತಂದರೆ ನಮ್ಮ ಕಂಟೆಂಟ್ಗಳು ಯಾವ ರೀತಿ ಸ್ಟ್ರಾಂಗ್ ಆಗಿರಬೇಕು, ಅಂದರೆ ಅವರ ಅಭಿರುಚಿಗಳು ಹೇಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ಅದು ಏನನ್ನ ಇಟ್ಕೊಂಡು ನಾವು ಸಿನಿಮಾಗಳನ್ನು ಮಾಡ್ತೀವಿ? ಟ್ರೈಲ್ ಆ್ಯಂಡ್ ಎರರ್ ಅಷ್ಟೇ ಇದು. ನಾವು ಇದನ್ನು ಮಾಡ್ಬಿಟ್ಟು ಬಾ ಅಂತ ಹೇಳೋಕ್ಕಾಗಲ್ಲ. ಕಂಟೆಂಟ್ ಶುಡ್ ಬಿ ಸಮಥಿಂಗ್ ಡಿಫ್ರೆಂಟ್ ವಿಚ್ ಇಟ್ ಶುಡ್ ಬಿ ಲೈಕ್ ಬೈ ಎವ್ರಿ ಒನ್ ಅಷ್ಟೇ. ದೇ ವಾಂಟ್ ಸಮಥಿಂಗ್ ಎಲ್ಸಮ್ಮ. ನಾವು ಅದೇ ರಾಗ ಅದೇ ಹಾಡು ಅದೇ ಮಾಡಿ ಯಾರೂ ಬರಲ್ಲ. ಇವಾಗ ಇಲ್ಲಿ ಏನಾಗುತ್ತೆ ಅಂದರೆ, ನೀವು ಓಪ್ನಿಂಗೇ ಒಂಥರ ಹೋಗುತ್ತೆ, ಇಂಟರ್ವಲ್ ಬ್ಲಾಕಾಗಿ ಒಂಥರ ಬರುತ್ತೆ. ಯಾಕೆ ಹಿಂಗೆ ಬಂತು ಅನ್ನೋ ಕ್ವಶನ್ ಮಾರ್ಕ್ ಇಟ್ಟಿರಬೇಕು. ವಿ ಹ್ಯಾವ್ ಟು ಮೇಕ್ ದೆಮ್ ಇನ್ವಾಲ್ವ್ ಇನ್ ದ ಫಿಲ್ಮ್. ಸಿಂಪಲ್. ನಾವು ಒಂದು ಸಾಂಗ್ ನೋಡ್ಬೇಕಾದ್ರೆ ಹಿಂಗೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿಗೆ ಇಂಟ್ರೆಸ್ಟ್ ಇಲ್ಲ ಅಂತಾಗುತ್ತೆ. ಮೊಬೈಲ್ ಬಂದರೂ ನೋಡಬೇಕು, ಅದನ್ನೇ ಏನು ನೋಡಬೇಕು ಅಂದಾಗ ವಿ ಹ್ಯಾವ್ ಡನ್ ಸಮಥಿಂಗ್ ಅಂತ ಬರುತ್ತೆ. ಅಂದರೆ ಆಡಿಯೋನು ಮೇಡಮ್ ಈಗ ಇನ್ಸ್ಟಾಗ್ರಾಮಲ್ಲಿ ನೋಡೋನು ಯೂಟ್ಯೂಬಲ್ಲಿ ನೋಡ್ತಾ ಇಲ್ಲ. ಅದೇ ಸರ್, ಅದೇ ಇವಾಗ ಯಾಕೆ ಪ್ರಶ್ನೆ ಏನಕ್ಕೆ? ಕರೆಕ್ಟ್ ಅಲ್ವಾ? ಈಗ ನಾವೇ ಮೇಡಮ್ ಈಗ ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಸ್ಕ್ರಾಲ್ ಮಾಡ್ತಾ ಇದ್ದೀವಿ, ಇಲ್ಲಿ ನೋಡ್ತೀವಿ ಎಷ್ಟು ನಾವು ಟ್ರೋಲ್ ಪೇಜಲ್ಲಿ ಬರೋದು ಅಥವಾ ಬೇರೆ ಇದ್ರಲ್ಲಿ ಬರೋ ಸಿನಿಮಾಗಳನ್ನ ಯೂಟ್ಯೂಬ್ ಟ್ರೇಲರ್ ನೋಡ್ತಾ ಇಲ್ಲ. ಅಂಡ್ ವಿ ಎಕ್ಸ್ಪೆಕ್ಟ್ ಅವರು ಜನ ಥಿಯೇಟರ್ಗೆ ಬರ್ತಾರೆ ಅಂತ. ಅಲ್ಲೇ ನಮ್ದು ಫಸ್ಟ್ ಫೇಲಿಯರ್ ಆಗೋದು. ಇನ್ಸ್ಟಾಗ್ರಾಮ್ ಇಂದ ಯೂಟ್ಯೂಬ್ಗೆ ಬರ್ತಾ ಇಲ್ಲ, ಥಿಯೇಟರ್ಗೆ ಹೆಂಗ್ ಬರ್ತಾರೆ ಅನ್ನೋ ಕ್ವಶನ್ ನಾವು ಮಾಡ್ಕೋಬೇಕು. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಮೇಡಮ್, ಸೋಷಿಯಲ್ ಮೀಡಿಯಾ ಇಟ್ಸ್ ವೆರಿ ಈಸಿ ನಾವು. ಈಗ ಮುಂಚೆ ಜೋಗಿ ಎಲ್ಲ ಮಾಡ್ಬೇಕಾರೆ ಮೇಡಮ್ ನಮಗೆ ಗೊತ್ತಾಗ್ತಿತ್ತು ವಿಚ್ ಇಸ್ ದ ಬಿಗ್ ಸ್ಕೇಲ್ ಫಿಲ್ಮ್, ವಿಚ್ ಇಸ್ ದ ಸ್ಮಾಲ್ ಸ್ಕೇಲ್ ಫಿಲ್ಮ್, ಯಾವ ಸಿನಿಮಾ ಚೆನ್ನಾಗಿದೆ ಯಾವ ಸಿನಿಮಾ ಚೆನ್ನಾಗಿಲ್ಲ ಅಂತ ಮುಂಚೆ. ಈಗ ಹಂಗಲ್ಲ ಮೇಡಮ್, ಈಗ ಎಲ್ಲ ಸಿನಿಮಾನು ಚೆನ್ನಾಗಿದೆ, ಎಲ್ಲಾನು ಸೂಪರ್, ಇದು ಡಿಫ್ರೆಂಟ್, ಇದು ಹಂಗೆ ಹಿಂಗೆ ಎಲ್ಲ ಸಿನಿಮಾ ಜನಕ್ಕೆ ಬೇಜಾರಾಗ್ಬಿಟ್ಟಿದೆ, ಯಾರು ನಿಜ ಯಾರು ಸುಳ್ಳು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈಗ ಜನ ರಿವ್ಯೂಗೆ ಬಂದ್ಬಿಟ್ಟಿದ್ದಾರೆ. ಓಕೆ, ನನಗೆ ಜನ ಏನು ಹೇಳ್ತಾರೆ ಅದನ್ನ ನಾನು ಕೇಳಿಸ್ಕೊಂಡು ನಾನು ಇದು ಮಾಡ್ತೀನಿ. ಸೊ ಇಲ್ಲಿ ನನಗೆ ಮೇಜರ್ ಜನನೇ, ಈಗ ಜನನೇ ಸಿನಿಮಾ ನೋಡ್ಬಿಟ್ಟು ಜನನೇ ಇದು ಚೆನ್ನಾಗಿದೆ ಅಂದ್ಬಿಟ್ಟು ಬೇರೆ ಜನ ಕರ್ಕೊಬರ್ಬೇಕು. ಸೋಷಿಯಲ್ ಮೀಡಿಯಾ ನಾವು ಮೀಡಿಯಾ ಇದೆಲ್ಲ ನಮಗೆ 10-20% ಹೆಲ್ಪ್ ಆಗ್ಬೋದು ಮೇಡಮ್. ಇನ್ನು 80% ವರ್ಕು ಜನನೇ ಮಾಡೋದು ನಮ್ದು ಕಂಟೆಂಟ್. ಸರ್, ಇವಾಗ ಒಂದಷ್ಟು ಜನ ಸಿನಿಮಾನ ನೋಡ್ಬಿಟ್ಟು ನೆಗೆಟಿವ್ ರಿವ್ಯೂ ಮಾಡಿಬಿಡ್ತಾರೆ. ಸೊ ಅದರಿಂದ ಸಿನಿಮಾಗೆ ಯಾವ ರೀತಿ ಹೊಡ್ತಾ ಬೀಳುತ್ತೆ? ಅಮ್ಮ, ನೆಗೆಟಿವ್ ರಿವ್ಯೂ ಮಾಡೋರು ಒಂದು ಹೇಳ್ತೀನಿ ಕೇಳಿ, ಯಾರೂ ಹುಚ್ಚರಲ್ಲ ನೆಗೆಟಿವ್ ಮಾಡೋದಕ್ಕೆ. ಕರೆಕ್ಟಾ? ಅವ್ರು ಲೈಕ್ ಆಗಿಲ್ಲ ಅಂತಂದರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಲೈಕ್ ಆಗಿಲ್ಲ ಅಷ್ಟೇ. ವಿ ಹ್ಯಾವ್ ಟು ಟೇಕ್ ಇಟ್ ಪಾಸಿಟಿವ್ಲಿ. ಚೆನ್ನಾಗಿದೆ ಯಾಕೆ ಹೇಳಕ್ಕೆ ಬರ್ತಾರೆ? ನಾನು ಹೇಳೋದು ನಿಮ್ಗೆ, ನನ್ನ ಕತೆ ಫಸ್ಟ್ ಬೇಕು ಅಂತ ನೆಗೆಟಿವ್ ಮಾಡೋರು ಅಂದರೆ ಈಗ ನಾನೇ ಅವನಿಗೆ ವಿಲನ್ನು. ಫಸ್ಟೇ ನೆಗೆಟಿವೇ, ಇದು ಯಾಕೋ ಹಿಂಗಿದೆ ಅಂತ ನಾನೇ ಹೋಗಿದ್ದೀನಿ ಅವ್ನಿಗೆ. ಈಗ ನನ್ನ ಕತೆ ಸ್ಟಾರ್ಟಿಂಗ್ ಹೇಳಿದಾಗ ಅದು ಎಂಡಲ್ಲಿ ನಂದು ಸ್ಟೋರಿ ಬೋರ್ಡ್, ನಾನೀಗ ಆನಿಮೇಷನ್ ಸ್ಟೂಡೆಂಟ್ ಆಗಿದ್ದಕ್ಕೆ ಸ್ಟೋರಿ ಬೋರ್ಡು, ಶಾರ್ಟ್ ಡಿವೈಡ್ ಎಲ್ಲ ತರ್ತೀವಿ, ಎಲ್ಲ ಸೈಡ್ ಗಿಡು ಫಸ್ಟ್ ಕತೆ ಹೇಳುವಂತಾರೆ ಇವರು. ಏನು ನೋಡಲ್ಲ ಮೇಡಮ್. ಐ ಡೋಂಟ್ ವಾಂಟ್ ಯುವರ್ ಟೆಕ್ನಾಲಜಿ. ನನಗೆ ನೀನು ಅದನ್ನು ನಾನು ನೋಡ್ಕೊತೀನಿ, ನೀನು ಕತೆ ಹೇಳು ಅಂತಂದೆ. ಕತೆ ಎಲ್ಲ ಹೇಳ್ದ, ಲಾಸ್ಟ್ ಹೇಳಿದಾಗ ಇಲ್ಲಿ ಬಾಯಿಲಿ ಅಂದೆ, ಈ ಪಾಯಿಂಟ್ ಇದೆಯಲ್ಲ ಇಡೀ ನಿನ್ನ ಪಿಕ್ಚರ್ನ ಡಬ್ಬ ಮಾಡಿಬಿಟ್ಟಿದೆ ಅಂತಂದೆ. ಈ ವೆಂಟ್ ಫಾರ್ 2 hours ಆ್ಯಂಡ್ ಈ ಕೇಮ್ ವಿತ್ ಅನದರ್ ವರ್ಷನ್ ಆ್ಯಂಡ್ ಇಟ್ ವಾಸ್ 100% ಪಕ್ಕ. ದೆನ್ ವಿ ಟೋಲ್ಡ್ ಹಿಮ್ ಎಸ್ ಗೋ ಆನ್. ಸಿ, ಇಲ್ಲಿ ಏನು ಗೊತ್ತಮ್ಮ, ಇವಾಗಿನ ಟ್ರೆಂಡ್ಗೆ ಯು ಗಿವ್ ಅ ಗುಡ್ ಕಂಟೆಂಟ್, ರೀಚ್ ಮಿನಿಮಮ್ ವಾಟ್ ಎವರ್ ಇಟ್ಸ್ ಪಾಸಿಬಲ್, ದೆನ್ ದೇ ವಿಲ್ ಸಿ ಇಟ್. ಇದು ಇರೋದೀಗ. ನಮ್ಮದು ಹೋಗಿಲ್ಲ ಅಂತಂದರೆ ಜನ ಬಂದಿಲ್ಲ ಅಂತ ತಪ್ಪು, ನಾವು ಸರಿ ಇಲ್ಲ ಅಂತಾಗುತ್ತೆ. ಓಪನ್ ಆಗಿ ಹೇಳ್ತೀನಿ, ಈ ಪಿಕ್ಚರ್ ಹೋಗಿಲ್ಲ ಅಂದರೆ ನಮ್ಮದೇ ತಪ್ಪು, ಬೇರೆ ಜನಗಳ ಮೇಲೆ ಹೇಳಕ್ಕೆ ಹೋಗಬೇಡಿ. ದೇ ಡೋಂಟ್ ಹ್ಯಾವ್ ಟೈಮ್ ಟು ಕಮ್ ಆ್ಯಂಡ್ ವೇಸ್ಟ್ ಯುವರ್ ಟು ಸಿ ದ ಫಿಲಮ್. ಎಲ್ಲ ಟೈಮು ಪ್ರೆಷಿಯಸ್. ಈಗ 2 hour ಕೂತ್ಕೊಂಡು ಟೈಮ್ ನೋಡಬೇಕು ಅಂದರೆ ಅಲ್ಲಿ ಏನೋ ಇದ್ರೇ ಬರೋದಿಲ್ಲ ಅಂದರೆ ಬರಲ್ಲ. ಈಗ ನೀವು ನೋಡ್ತೀರ, ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತೀರಿ, ಇಲ್ಲಮ್ಮ ಚೆನ್ನಾಗಿದೆ ಅಟ್ಲೀಸ್ಟ್ ನೋಡು ಅಂತ. ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಹೋಗ್ತಾರೆ, ಇಲ್ಲ ನೀನು ಹೇಳಿದ ಕರೆಕ್ಟ್ ಚೆನ್ನಾಗಿದೆ ಅಂತಾರೆ. ಕರೆಕ್ಟಾ? ನೀವು ಸುಮ್ಮನೆ ಹೇಳಕ್ಕೆ ಹೋಗಲ್ಲ ಹಂಗೆ. ನಮ್ಮವ್ರು ನಮ್ಮ ನೋಡ್ಬಿಟ್ಟು ಎಷ್ಟು ಜನಕ್ಕೆ ಹೇಳೋಕ್ಕಾಗುತ್ತೆ? ಕರೆಕ್ಟಾ? ಸೊ ಅಲ್ಟಿಮೇಟ್ಲಿ ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್ ಕಂಟೆಂಟ್ ಸ್ಪೀಕ್ಸ್ ಆ್ಯಂಡ್ ವಿ ಹ್ಯಾವ್ ಟ್ರೈ ಟು ಡೂ ದ ಬೆಸ್ಟ್. ಸರ್, ಸದ್ಯಕ್ಕೆ ನಮ್ಮ ಇಂಡಸ್ಟ್ರಿಗೆ, ಇಡೀ ಭಾರತೀಯ ಚಲನಚಿತ್ರ ಇಂಡಸ್ಟ್ರಿಗೆ ಅಂಟಿರುವಂತಹ ಭೂತ ಅಂತಂದರೆ ಪೈರಸಿ. ಒಬ್ಬ ಪ್ರೊಡ್ಯೂಸರ್ಗೆ ಒಂದು ಸಿನಿಮಾನ ಪೈರಸಿ ಮಾಡೋದ್ರಿಂದ ಆಗುವಂಥ ಹೊಡೆತಗಳನ್ನು ಸರ್? ನಾವು ಪೈರಸಿ ಕ್ಯಾಸೆಟಲ್ಲಿ ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ನಾವೇ ಹೈಯೆಸ್ಟ್ ಅನುಭವಿಸಿರೋದು. ಈಗೆಲ್ಲ ಏನಿಲ್ಲ, ಒಂದು ಕ್ಯಾಸೆಟ್ ಬಿಟ್ಟರೆ ನೆಕ್ಸ್ಟ್ ಡೇ ಲೋಕಲ್ ಹಾಕ್ಬಿಟ್ಟು ನಮ್ಮ ಕ್ಯಾಸೆಟ್ ಮುಂದೆ 100 ಮಾರ್ತಾಯಿದ್ರು. ಅಂಥವೇ ನೋಡ್ಬಿಟ್ಟಿದ್ದೀವಿ ನಾವು. ಅಂದರೆ ಅದೇನಾಗುತ್ತೆ ಮೇಡಮ್, ಪೈರಸಿ ಅನ್ನೋಕ್ಕಿಂತ ಈಗ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ, ಈಗ ನಾನು ಆಗಲೇ ಹೇಳ್ದಂಗೆ ಎಲ್ಲೆಲ್ಲಿಂದನೂ ಕ್ಯಾಮ್ರಾಸ್ ತರಿಸಿರ್ತೀವಿ, ಏನೇನೋ ರೋಪ್ ಕ್ಯಾಮ್ರಾಸ್ ಇಂಪ್ಲಿಮೆಂಟ್ ಮಾಡಿರ್ತೀವಿ. ಓಕೆ, ಥಿಯೇಟ್ರಲ್ಲಿ ಇದು ಲೆಫ್ಟ್ ಟು ರೈಟ್ ಅವ್ರು ಹಿಂಗೆ ಪ್ಯಾನ್ ಮಾಡೋಕೆ ಒಂದು ಶಾರ್ಟ್ ತೆಗ್ದಿರ್ತೀವಿ, ಅಂದರೆ ಆಡಿಯನ್ ಹಿಂಗಿಂದ ಹಿಂಗೆ ನೋಡಬೇಕು ಅನ್ನೋ ಇದಕ್ಕೆ. ಸೊ ಪೈರಸಿ ಅನ್ನೋರು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಸಿನಿಮಾನ ಸಾಯಿಸ್ತಾ ಇರೋದೇ ಅವ್ರುಗಳು. ಪ್ರೊಡ್ಯೂಸರ್ಗೆ ಹೌದು, ಅವರು ಫೋನಲ್ಲಿ ನೋಡ್ಬಿಡ್ತಾರೆ. ಫೋನಲ್ಲಿ ನಾವು ಏನು ಎಕ್ಸ್ಪೀರಿಯನ್ಸ್ ಮಾಡಿ ಪ್ಲಾನ್ ಮಾಡಿರ್ತೀವಲ್ಲ ಮೇಡಮ್, ಆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಸೊ ಅಲ್ಲಿ ಅವರು ಪೈರಸಿಲಿ ಸಿನಿಮಾ ನೋಡ್ಬಿಟ್ಟು ರಿವ್ಯೂ ಬರೀತಾ ಇದ್ದಾರೆ. ನಾನು ಹೇಳೋದು ಥಿಯೇಟ್ರಿಗೆ ಬಂದು
ನೋಡಿ ರಿವ್ಯೂ ತೊಗೊಂಡ್ರೆ 100% ತೊಗೋಬೇಕು. ಅವ್ರು ಬಂದು 200 ರೂಪಾಯಿ ಕೊಟ್ಟು ಥಿಯೇಟರ್ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂದರೆ ಒಪ್ಕೊಂಡ್ಲೇಬೇಕು ಮೇಡಮ್. ನಾನಲ್ಲ, ಎಂಥ ಸ್ಟಾರ್ ಡೈರೆಕ್ಟ್ರು ಸ್ಟಾರ್ ಹೀರೋನು ಒಪ್ಕೊಂಡ್ಲೇಬೇಕು. ಬಟ್ ಇಲ್ಲಿ ಏನಾಗಿದೆ, ಆ ಪೈರಸಿ ಅನ್ನೋದು ಏನಾಗ್ತಾ ಇದೆ, ಪಾಪ ಸಿನಿಮಾ ಟೀಮು ಏನೋ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಥಿಯೇಟ್ರಿಕಲಲ್ಲಿ ಪ್ಲ್ಯಾನ್ ಮಾಡ್ತಾರೆ, ಅದು ಫೋನಲ್ಲಿ ಬರುತ್ತೆ, ಅದರಲ್ಲಿ ಅದು ರೆಕಾರ್ಡೆಡ್ ವರ್ಷನ್ ಬೇರೆ. ಸೊ ಅದೇನಾಗುತ್ತೆ, ಸಿನಿಮಾ ಕ್ವಾಲಿಟಿ ಡ್ರಾಬ್ಯಾಕ್ ಆಗುತ್ತೆ. ಸೊ ಎಂಡ್ ಆಫ್ ದ ಡೇ ಈಗ ಉಗ್ರಂ ಆ್ಯಕ್ಚುಲಿ ಸೂಪರ್ ಡೂಪರ್ ಇಂಡಸ್ಟ್ರಿ ಹಿಟ್ ಅಂತ ನಾವೇನು ಮಾತಾಡ್ಬೋದು, ಬಟ್ ಕಮರ್ಷಿಯಲಿ ಎಲ್ಲ ಪ್ರಶಾಂತ್ ಸರ್ ಹೇಳೋದು ನನಗೆ ಕಮರ್ಷಿಯಲಿ ವರ್ಕೌಟ್ ಆಗಿಲ್ಲ ಅಂತ. ಬಿಕಾಸ್ ಅದು ಯೂಟ್ಯೂಬಲ್ಲಿ ಇತ್ತು ಸಿನಿಮಾ, ಯೂಟ್ಯೂಬಲ್ಲಿ ಹಿಟ್ಟಾಗಿರೋಂಥ ಸಿನಿಮಾ ಉಗ್ರಂ. ಅದು ಪ್ರಶಾಂತ್ ಸರ್ ಒಂದು ಇಂಟರ್ವ್ಯೂಲಿ ಹೇಳ್ತಾರೆ. ಎಷ್ಟು ಬೇಜಾರಾಗುತ್ತೆ ಮೇಡಮ್ ಅಂತ ಒಂದು ದೊಡ್ಡ ಅವತ್ತು ಅದು ಹಿಟ್ಟಾಗಿದ್ದಿದ್ರೆ ಎಷ್ಟು ಜನ ಪ್ರೊಡ್ಯೂಸರ್ಸ್, ಎಷ್ಟು ಜನಕ್ಕೆ ಓಪ್ಸ್ ಬಂದಿರೋದು ಅಲ್ವಾ. ಬಟ್ ಒಂದು ಕಂಟೆಂಟ್ಗೆ ಸಾವಿಲ್ಲ ಅನ್ನೋದಕ್ಕೆ ಉದಾಹರಣೆ ಉಗ್ರಂ. ಅದು ಪೈರಸಿ ಆಗಲಿ ಯೂಟ್ಯೂಬಲ್ಲಿ ಬರಲಿ, ಇವತ್ತು ಆ ಸ್ಟಾರ್ಸ್ನಾಗಲಿ ಡೈರೆಕ್ಟರ್ಗಳಾಗಲಿ ಕ್ಯಾಮ್ರಾಮನ್ ಯಾರು ನಾವು ಟಚ್ ಮಾಡೋಕ್ಕೂ ಆಗಲ್ಲ, ಆ ಲೆವೆಲಲ್ಲಿ ಇದೆ. ಸೊ ಪೈರಸಿ ಯಾರು ಬರಲಿ, ಏನಾರು ಬರಲಿ ಮೇಡಮ್, ಅನ್ಲೆಸ್ ವಿ ಹ್ಯಾವ್ ಅ ಕಂಟೆಂಟ್, ನೋ ಒನ್ ಕ್ಯಾನ್ ಶೇಕ್ ಅಸ್. ಅಂದ್ರೆ ಪೈರಸಿ ಇವಾಗ ಆಗ್ತಿರೋದಕ್ಕೆ ತಡೆಯೋಕೆ ಏನಾದ್ರು ಮೇಡಮ್ ಅದು ತಡೆಯೋದಾನೆ ಅದೊಂದು ಸಿಟಿ ನಾವು ಝೆನ್ಸಿಯಲ್ಲಿ ಇದೀವಿ ಈಗ. ಸೊ ಹೆಂಗಂದ್ರೆ ಮೊಬೈಲ್ ಆ್ಯಪ್, ಈಗ ನಮ್ದು ಒಂದು ವಾಟ್ಸಪ್ ಒಂದು ಲಿಂಕ್ ಹಾಕಿದ್ರೆ ನಿಮ್ಮ ಫೋನ್ ಅಲ್ಲಿ ಇರೋದು ಅಕೌಂಟಲ್ಲಿ ಇರೋ ದುಡ್ಡು ಆಗಿರ್ಬೋದು, ನಿಮ್ಮ ಪರ್ಸನಲ್ ಫೋಟೋಸ್ ಇರ್ಬೋದು, ಎವ್ರಿಥಿಂಗ್ ಇಸ್ ಗೋಯಿಂಗ್. ಉಪ್ಪಿ ಸರ್ ಪ್ರಿಯಾಂಕಾ ಮೇಡಮ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮೇಡಮ್, ಅಲ್ವಾ ಮೇಡಮ್. ಸೆಲೆಬ್ರಿಟೀಸ್ ದೇ ಆಲ್ ದ ಇನ್ಫ್ಲೂಯೆನ್ಸ್ ಈ ಲೆವೆಲ್ ಇರ್ಬೇಕಾದ್ರೆ ಆ್ಯಂಡ್ ವಿ ಆರ್ ಟಾಕಿಂಗ್ ಹೆಂಗ್ ತಡಿಬೋದು ಅಂತ. ಸೊ ಇದು ಸ್ಯಾಟಲೈಟ್ ಥ್ರೂ ಹೋಗ್ತಾ ಇದೆ ಮೇಡಮ್. ಸೊ ಒನ್ಸ್ ಇಟ್ಸ್ ಔಟ್ ವಿ ಡೋಂಟ್ ನೋ ವಿಚ್ ಫೋನ್ ಇಸ್ ಆಪರೇಟಿಂಗ್. ಮೇಡಮ್ ಆಕ್ಷನ್ ಅಂದ್ರೆ ದೊಡ್ಡ 100 ಕೋಟಿ 200 ಕೋಟಿ ಮಾಡ್ತಾ ಇದ್ದಾರೆ. ಸುದೀಪ್ ಸರ್ ಓಪನ್ ಚಾಲೆಂಜ್ ಆಗ್ತಾರಲ್ಲ ಮೇಡಮ್, ಆದ್ರೂ ಅದು ಬರುತ್ತೆ ಅಂತ ಅಂದ್ರೆ ಯಾವ ಲೆವೆಲ್ ಪ್ರಿಕಾಷನ್ಸ್ ಹೊಡೆದು ಬರ್ತಾ ಇದ್ದಾರೆ. ಅಂಡ್ ಈ ನೆಕ್ಸ್ಟ್ ಸ್ಟೇಜ್ ಬ್ಲ್ಯಾಕ್ ಮೇಲ್ಗೆ ಹೋಗುತ್ತೆ, ನೀನ್ ಇಷ್ಟು ದುಡ್ಡು ಕೊಡು, ನೀನ್ ಸಿನಿಮಾ ಪೈರಸಿ ಮಾಡಲ್ಲ, ಹಂಗಾಗುತ್ತೆ. ಸೊ ದ ಗೌರ್ಮೆಂಟ್ ಮತ್ತೆ ನಾವು ಏನೇನಿದ್ದಾರೆ ಅವರೆಲ್ಲ ಈಗ ಒಂದು ಸೈಬರ್ ಕ್ರೈಮ್ ಆಗಿರ್ಬೋದು, ರಾ ಏಜೆನ್ಸ್ ಆಗಿರ್ಬೋದು, ಆ ಲೆವೆಲ್ ಆಗ್ಬೇಕೇನೋ ಅದನ್ನ ತಡಿಬೇಕು ಅಂದ್ರೆ. ಸೊ ಆ ಲೆವೆಲ್ ಆಗೋದು ಕಷ್ಟ, ನಿಮ್ಗೂ ಗೊತ್ತಿದೆ. ಬಟ್ ದೊಡ್ಡ ಮಟ್ಟದಲ್ಲಿ ಹೊಡ್ತಾ ಬಿಡುತ್ತಲ್ವಾ ಸರ್ ಸಿನಿಮಾಗೆ, ಎಷ್ಟು ಕಷ್ಟಪಟ್ಟು ಮಾಡಿ 100%. ಅದು ಲಾಸ್ ಆಗೋರಿಗೆ ಗೊತ್ತಾಗೋದು ಏನು ಎತ್ತ ಅಂತ. ಬರೋ ದುಡ್ಡು ಕಟ್ಟಾದ್ರೆ ಹುಡುಗಾಟನ ಈ ಕಂಟೆಂಟ್ ನೋಡ್ಬಿಟ್ಟು ಮೇಡಮ್, ಈಗ ದಿಯಾ ಆಗಲಿ ಇನ್ನೊಂದು ನಾವೆಲ್ಲ ನೋಡಿದ್ವಲ್ಲ, ಸೊ ನಾವೆಲ್ಲ OTT ನೋಡ್ಬಿಟ್ವಿ. ಈಗ ಡೈರೆಕ್ಟರ್ಗಳು ಆರ್ಟಿಸ್ಟ್ಗಳು ನಾವೆಲ್ಲ ಖುಷಿ ಆಗ್ಬಿಡ್ತೀವಿ, ಓಕೆ ವರ್ಕ್ ಆಗೋಯ್ತು. ಒಬ್ಬ ಪ್ರೊಡ್ಯೂಸರ್ ಹೇಳ್ತಾ ಇರ್ತಾನೆ ಅವತ್ತು, ನಂಗೆ ಇದು ಸಿನಿಮಾ ಥಿಯೇಟ್ರಲ್ಲಿ ವರ್ಕ್ ಆಗಿದ್ರೆ ಎಷ್ಟು ಚೆನ್ನಾಗಿ. ಸರ್ ಇವಾಗ ಅದೇ ಸರ್, ಇವಾಗ ಏನಾಗ್ಬಿಟ್ಟಿದೆ ರೀಸೆಂಟ್ ಡೇಸ್ ಅಲ್ಲಿ ಅಂದ್ರೆ ಥಿಯೇಟರ್ಗಿಂತ OTTಲಿ ನಮ್ಮ ಸಿನಿಮಾಗಳು ಹಿಟ್ ಆಗ್ತಾ ಇದೆ. ಜನ ಅಲ್ಲಿ ಹೇಳ್ತಾರೆ ಥಿಯೇಟರ್ ಬಂದು ನಾವು ಫೀಲ್ ಮಾಡ್ಕೋಬೇಕಿತ್ತು ಈ ಸಿನಿಮಾನ ಅಂತ. ಅದೇ ಕಂಟೆಂಟ್ ರೀಚ್ ಆಗಲ್ಲ ಮೇಡಮ್. ಈಗ ಯಾವುದೋ ಒಂದು ಇದರಲ್ಲಿ ಮಿತ್ರ ಅವ್ರದ್ದೊಂದು ಸಾಂಗ್ ಮರಳಿ ಬಾವೂರಿಗೆ ಅಂಬಿ ಸರ್ ಹೋಗಿದಾಗ ಅಂಬರೀಶ್ ಸರ್ ದಟ್ ಪ್ರೇಮ್ ಸರ್ ಆಡಿರ್ತಾರೆ ಆ ಸಾಂಗು. ಸರ್ ದಟ್ ವಿಲ್ ಬಿ ಮಿರಾಕಲ್. ಡಿಜಿಟಲ್ ಅಲ್ಲಿ ವೈರಲ್ ಆಗೋಗಿರುತ್ತೆ ಅದು ಸಾಂಗ್. ಆ ಪ್ರೊಡ್ಯೂಸರ್ಗೆ, ಆ ಟೀಮ್ಗೆ ಎಷ್ಟು ಬೇಜಾರಾಗಿರುತ್ತೆ ಅಂದ್ರೆ ಅವತ್ತು ನನ್ನಲ್ಲಿ ಇಷ್ಟು ಕಂಟೆಂಟ್ ಇತ್ತು, ಅದು ರೀಚ್ ಆಗಿಲ್ಲ. ಅಗೇನ್ ಇಟ್ಸ್ ಅ ಟೀಮ್ ಫೇಲಿಯರ್. ಆ ಟೈಮಲ್ಲಿ ಅವ್ರು ಆ ಥರ ರೀಚ್ ಮಾಡಿಲ್ಲ. ರೀಚ್ ಮಾಡಬೇಕು ಸರ್. ಸದ್ಯಕ್ಕೆ ಡಿಸೆಂಬರಲ್ಲಿ ಫುಲ್ಲು ಸಿನಿಮಾಗಳು ರಿಲೀಸ್ ಆದವು, ಎಲ್ಲ ಬಿಗ್ ಬಜೆಟ್ ಸಿನಿಮಾ ನೋಡಿದ್ರೆ ಸರ್? ಅದೆಲ್ಲ ಒಂದು ಲೆವೆಲ್ ಇದೆ ಫಿಲಮ್ಸ್. ಯಾವ್ದು ಇಷ್ಟ ಆಯಿತು ಸರ್? ಅಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕೆಲವು ಹೋಗಿಲ್ಲ, ಅದು ಸಮ್ ರೀಸನ್ಸ್ ಮೇ ಬಿ ದೇರ್, ಬಟ್ ಆಲ್ ದ ಫಿಲ್ಮ್ಸ್ ಆರ್ ವೆರಿ ಗುಡ್. ಸರ್ ನಿಮಗೆ ನೆಕ್ಸ್ಟ್ ಯಾರ ಜೊತೆಗೆ ಯಾರಿಗೆ ಸಿನಿಮಾ ಮಾಡಬೇಕಂತ ಆಸೆ ಇದೆ ಸರ್? ಇಲ್ಲ, ನನಗೆ ಆ ಥರ ಇನ್ನೂ ತಲೆಯಲ್ಲಿ ಇಟ್ಕೊಂಡಿಲ್ಲ. ಇದೊಂದು ಆದಮೇಲೆ ದೆನ್ ಐ ವಿಲ್ ಸಿ ವಾಟ್ ಆಲ್ರೆಡಿ ಒಂದು ರೆಡಿ ಇದೆ ನಮ್ಮದು. ಇವೊಂದು ಮತ್ತೊಂದು ಇಬ್ಬರು ಕಾಂಬಿನೇಷನಲ್ಲಿ. ಓಕೆ, ಅದೆಲ್ಲ ಸ್ಟಾರ್ ಕ್ಯಾಸ್ ಆಗಿ ಎಲ್ಲ ರೆಡಿ ಇದೆ, ಇವಾಗ ಹೇಳೋದು ಬೇಡ, ಬಟ್ ಇಟ್ ಈಸ್ ರೆಡಿ. ಸೊ ನಾನು ಯಾರು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿಲ್ಲ. ಇದು ಸಕ್ಸಸ್ ಆದಮೇಲೆ ರೇಷೋ ನೋಡ್ಕೊಂಡು ಪ್ಲ್ಯಾನ್ ಮಾಡೋಣ. ಅದೇ ಇದೇ ಇಯರಾ ಸರ್? ಇದೇ ಇಯರಾ? ಇದಾಗಿದ ತಕ್ಷಣ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಎವ್ರಿಥಿಂಗ್ ಈಸ್ ರೆಡಿ ಸರ್. ಓಕೆ, ಆವಾಗಲೇ ಮಾತಾಡ್ತಿರ್ಬೇಕಾದ್ರೆ ನೀವು ಪ್ರೇಮ್ ಸರ್ ಆಗಿ ನಿಮ್ಮ ಒಂದಷ್ಟು ಬಾಂಧವ್ಯನ ಹೇಳ್ತಾ ಇದ್ವಿ ಸರ್, ಹಂಚ್ಕೊಬೋದು ಸರ್? ಅಲ್ಲ, ಅವಾಗ ಪಾಪ ಫಸ್ಟಿಂದ ನಮಗೂ ಅವ್ರಿಗೂ ಒಳ್ಳೆ ರಿಲೇಷನ್ಶಿಪ್ಪು. ಅವ್ರದ್ದು ಕರಿಯಾಯಿಂದ ಹಿಡಿದು ನಮ್ಮದೇ ಆಡಿಯೋ, ಕರಿಯಾ, ಎಕ್ಸ್ಕ್ಯೂಸ್ ಮೀ, ಇದೆಲ್ಲ ನಮ್ಮದೇ ಆಡಿಯೋ ಕಂಪ್ಲೀಟಾಗಿ. ವಿ ಹ್ಯಾಡ್ ಅ ವೆರಿ ಗುಡ್ ರಿಲೇಷನ್ಶಿಪ್. ಸರ್ ಈಗ ಅಂದರೆ ಸದ್ಯಕ್ಕೆ ಯಾರೆಲ್ಲ ಸ್ಟಾರ್ ನಟರು ನಿಮ್ಮ ಜೊತೆಗೆ ಟಚ್ಚಲ್ಲಿದ್ದಾರೆ ಸರ್? ಅಮ್ಮ, ಎಲ್ಲರೂ ನಾವು ಹೋಗಿ ಟಚ್ ಮಾಡ್ಬೋದು, ಅದೇನು ಇದಲ್ಲ. ಅವ್ರು ಯಾರು ಇರೋದಿಲ್ಲ, ನಾವು ಹೋಗಿ ಟಚ್ ಮಾಡಬೇಕು. ಎಲ್ಲರೂ ಇದ್ದಾರೆ ಅನ್ನೋದು ಸುಳ್ಳು. ಅವ್ರವ್ರ ಕೆಲಸ ಇರುತ್ತೆ. ನಾವು ಬೇಕು ಅಂದರೆ ಇಫ್ ಐ ಗೋ ಆ್ಯಂಡ್ ಆಸ್ಕ್ ನೋ ಬಡಿ ವಿಲ್ ಸೇ ನೋ. ಬಟ್ ನಮಗಿರಬೇಕಲ್ಲ ಅಷ್ಟು ಪೇಷನ್ಸು ಮಾಡೋದಕ್ಕೆ ಎಲ್ಲ. ಅದು ದೊಡ್ಡವ್ರನ್ನ ಹಾಕ್ಕೊಂಡು ದೊಡ್ಡವ್ರಕ್ಕಿಂತ ನಮ್ಗೆ ಸಾಕು.
ಸರ್ ಅಂದರೆ ಎಲ್ಲ ಪ್ರೊಡ್ಯೂಸರ್ಗೂ ಒಂದು ಆಸೆ ಇರುತ್ತೆ, ಇಂಥವ್ರ ಜೊತೆ ಸಿನಿಮಾ ಮಾಡಬೇಕು, ಇಂಥ ನಟ ಅಥವಾ ಇಂಥ ನಟಿ ಅಂತ. ನಿಮಗೆ ಆ ರೀತಿ ಇಲ್ಲ ಸರ್? ಇಲ್ಲಮ್ಮ, ನಾನು ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಜೋಗಿ ಮುಂದೆ ಇನ್ನೊಂದು ಮಾಡೋಕ್ಕಾಗಲ್ಲ. ಅದೇ IAS ಬಗ್ಗೆ ಏನೇ ಮಾಡೋದು ಕೆಳಗಡೆನೇ ಆಗುತ್ತೆ. ಸಾಕು, ವಾಟ್ ಎವರ್ ವಿ ಆರ್ ಡೂಯಿಂಗ್ ವಿ ಆರ್ ಸ್ಯಾಟಿಸ್ಫೈಡ್. ಸರ್ ಆಡಿಯನ್ಸ್ಗೆ ಏನಾಗ್ಬಿಟ್ಟಿದೆ ಅಂತಂದರೆ ಜೋಗಿ ಸಿನಿಮಾ, ಜೋಗಿ ಪಾರ್ಟ್ 2 ಏನಾದರೂ ಬರುತ್ತಾ ಈ ರೀತಿಯಾಗಿ? ಇಲ್ಲ, ಅದೆಲ್ಲ ಐಡಿಯಾಸ್ ಇದೆ, ಇನ್ನು ನಾವು ಮಾಡಬೇಕು ಅದನ್ನು. ಸರ್ ಹಂಗಾರೆ ಪಕ್ಕಾ ಸರ್ ಪಾರ್ಟ್ 2? ಅಲ್ಲ, ನೋಡೋಣ ಇನ್ನು ಹೆಂಗಾಗುತ್ತೋ ನನಗೆ. ಸರ್ ಇದೇ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಅವಾಗಿಂದ ಹೇಳಿದ ಅದೇ ವರ್ಡೇನೆ. ಒಂದು ಸರಿ ಬನ್ನಿ, ಚೆನ್ನಾಗಿದ್ದರೆ ಇನ್ನೊಬ್ರಿಗೆ ಹೇಳಿ, ಇಲ್ಲಾಂದರೆ ಹೇಳಬೇಡಿ. ನೀವು ಬರೋಕ್ಕಿಂತ ಮುಂಚೆ ಟೀಸರ್ ಕೂಡ 2 ಸರಿ ನೋಡಿ. 100% ಇಫ್ ಸಮಥಿಂಗ್ ಈಸ್ ದೇರ್ ಯು ಕಮ್ ಆ್ಯಂಡ್ ವಿ ಅಶ್ಯೂರ್ ಯು, ನಿಮಗೆ ಬೇಜಾರಾಗಲ್ಲ. 2 ಅವರ್ ವೇಸ್ಟ್ ಆಯಿತು, ದುಡ್ಡು ಬಿಡಿ, ಎಲ್ಲೋ ಖರ್ಚು ಮಾಡ್ತೀವಿ, ಎಲ್ಲೋ ಬರುತ್ತೆ, ದುಡ್ಡು ವೇಸ್ಟ್ ಆಗೋದಿಲ್ಲ. ಟೈಮ್ ಇಂಪಾರ್ಟೆಂಟ್ ಇವಾಗ ಜನಕ್ಕೆ. ನಿಮ್ಮ ಟೈಮ್ ವೇಸ್ಟ್ ಆಗಲ್ಲ. 100% ಯು ವಿಲ್ ಲೈಕ್ ಇಟ್. ಮೇಡಮ್ ನಾನೇ ಆ್ಯಕ್ಚುಲಿ ಸಿಂಪಲಾಗಿ ಹೇಳಬೇಕು ಅಂದರೆ ಮೇಡಮ್, ನಂದು ಟೀಸರ್ ಬಿಟ್ಟಿದ್ದೀನಿ ಆಲ್ರೆಡಿ. ಈಗ Jan 24 ನಮ್ಮದು ಟ್ರೈಲರ್ ಬಿಡ್ತಾ ಇದ್ದೀನಿ. ದಯವಿಟ್ಟು 2 ಒಂದೊಂದು ಸತಿ ನೋಡಿ. ನಿಮ್ಗೆ ಆ ಟ್ರೈಲರು ಟೀಸರ್ ಇಷ್ಟ ಆದರೆ ಮಾತ್ರ ನಾನು ಸಿನಿಮಾಗೆ ಬನ್ನಿ, ಇಲ್ಲ ದಯವಿಟ್ಟು ಸಿನಿಮಾಗೆ ಬರಬೇಡಿ. ಯಾಕಂದ್ರೆ ನಿಮ್ಗೆ ಅಲ್ಲಿ ಇಷ್ಟ ಆಗಿಲ್ಲ ಅಂದರೆ ನಾನು ಸಿನಿಮಾ ನಿಮ್ಗೆ ಇಷ್ಟಪಟ್ಟು ಮಾಡ್ಸೋಕ್ಕಾಗಲ್ಲ. ಸೊ ನಿಮಗೆ ಟ್ರೈಲರ್ ಇಷ್ಟ ಆಗಿ ನೀವು ಸಿನಿಮಾಗೆ ಬಂದರೆ 100% ನಿಮ್ಗೆ ಆ ಸಿನಿಮಾನೂ ಇಷ್ಟ ಆಗುತ್ತೆ. ಸೊ ನನ್ನ ಆಡಿಯನ್ಸ್ಗೆ ಆ ಒಂದು ಕಾನ್ಫಿಡೆನ್ಸಲ್ಲಿ ನಾನು ಹೇಳ್ಬೋದು, ನೀವು ಒಂದು ದೋಸೆಗೆ ತಿನ್ನೋ ಖರ್ಚು ಒಂದು ರಾಮೇಶ್ವರಮಲ್ಲಿ ಅಥವಾ ಇದರಲ್ಲಿ ಖರ್ಚು ಮಾಡೋ ದುಡ್ಡು ನನ್ನ ಸಿನಿಮಾಗೆ ನೀವು ಬಂದು ನೋಡಿದ್ರೆ 100% ಅದಕ್ಕಿಂತ ಜಾಸ್ತಿ ಎಂಜಾಯ್ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ. ಥ್ಯಾಂಕ್ ಯು ಸರ್ ಜಾಯ್ನ್ ಆಗಿದ್ದಕ್ಕೆ. ಸರ್ ಸಿನಿಮಾವನ್ನು ಹೊರತುಪಡಿಸಿ ಒಂದು 2-3 ಪ್ರಶ್ನೆಯನ್ನು ಕೇಳ್ತೀನಿ ಸರ್. ಸದ್ಯಕ್ಕೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸು, ಬದಲಾವಣೆಗಳಾಯಿತು. ಅಂದರೆ ಸ್ಟಾರ್ ವಾರ್ ಆಗಿರಬಹುದು, ಫ್ಯಾನ್ಸ್ ವಾರ್ ಆಗಿರಬಹುದು, ಇದಕ್ಕೆ ಪ್ರಚೋದನೆ ಕೊಡೋದಾಗಿರಬಹುದು, ಅಥವಾ ಫ್ಯಾನ್ಸ್ ವಾರು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗಿರ್ಬೋದು. ಈ ರೀತಿ ಒಂದಷ್ಟು ಬೆಳವಣಿಗೆಗಳಾಯಿತು. ಅಂದರೆ ಇದೆಲ್ಲ ಆಗಲಿಕ್ಕೆ ಕಾರಣ ನಾಯಕತ್ವದ ಕೊರತೆನಾ ಸರ್? ಆ ಥರ ಅಲ್ಲ, ಅಭಿಮಾನಿಗಳು ತಿಳ್ಕೊಬೇಕು ಅದನ್ನು. ಎಲ್ಲರೂ ಒಂದೇ, ಅದನ್ನು ಆ ಥರ ಚಿಲ್ಲರೆ ಥರ ಗಲಾಟೆ ಮಾಡಬಾರ್ದು. ಎಲ್ಲ ಕನ್ನಡದವ್ರು ಕನ್ನಡಿಗರ್ತಾನೆ, ಎಲ್ಲರೂ ಇದು ಮಾಡಬೇಕು. ಅವರು ಇವರು ಅನ್ನಬಾರ್ದು ಅಂತ ನಾನು ಹೇಳೋದಷ್ಟೇ. ಕೊರತೆ ಅದೆಲ್ಲ ಇಲ್ಲ, ಬಟ್ ಆಡಿಯನ್ಸ್ ಶುಡ್ ಬಿ ಮೋರ್ ಕೇರ್ಫುಲ್. ಅಭಿಮಾನಿಗಳು ಮೂಢ ಅಭಿಮಾನಿಗಳಾಗಬಾರ್ದು, ಎಲ್ರಿಗೂ ಅಭಿಮಾನಿಗಳಾಗಬೇಕಷ್ಟೇ. ಸರ್ ಈ ಹಿಂದೆ ಅಂತಂದರೆ ಅಂಬರೀಷ್ ಸರ್ ಇರಬೇಕಾದ್ರೆ, ವಿಷ್ಣು ಸರ್ ಇರಬೇಕಾದ್ರೆ, ಅಪ್ಪಾಜಿಯವ್ರು ಇರಬೇಕಾದ್ರೆ, ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಬಂದರೆ ಅವರವರೇ ಸಾಲ್ವ್ ಮಾಡ್ತಾ ಇದ್ರು. ಬಟ್ ಸದ್ಯಕ್ಕೆ ಆ ರೀತಿಯ ಒಂದಷ್ಟು ಅಂದರೆ ಅವಾಗ ಡಿಜಿಟಲ್ ಇರಲಿಲ್ಲ ಮೇಡಮ್. ಆಗ ಇವ್ರು ಬರೋರು ಹೇಳೋರು ಮೀಡಿಯಾಗೆ, ಮೀಡಿಯಾ ಥ್ರೂ ನೋಡೋರು. ಇದು ಈಗ ಫೋನ್ ಇರೋನೆಲ್ಲ ಅಭಿಮಾನಿ ಆಗ್ಬಿಟ್ಟಿದ್ದಾನೆ ಮೇಡಮ್. ಪಾಪ ಸ್ಟಾರ್ಗಳಿಗೆ ಗೊತ್ತಿಲ್ಲ ಮೇಡಮ್ ಯಾವನು ಪಾಪ ಮೆಸೇಜ್ ಆಗ್ತಿದ್ದಾನೆ ಅಂತ. ಈಗ ಓಕೆ ಇವ್ರು ನಾನು ಅವ್ರ ಅಭಿಮಾನಿ ಅಂದ್ಬಿಟ್ಟು ಕೆಳಗಡೆ ಒಂದು ಹ್ಯಾಶ್ಟ್ಯಾಗ್ ಹಾಕ್ಬಿಡ್ತಾನೆ. ಅವ್ರು ಗೊತ್ತಿರೋಲ್ಲ ಮೇಡಮ್. ಈಗ ನಾಯಕತ್ವ ನಾನು ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ಹಳ್ಳಿ ಕೆಳಗೆ ಒಂದು ವಾಟ್ಸಪ್ಪಲ್ಲಿ ಹಾಕೋದು, ಒಂದು ಯೂಟ್ಯೂಬ್ ಕಮೆಂಟ್ ಹಾಕಿ ಅವ್ನು ಹೆಂಗೆ ಹುಡ್ಕೊಂಡು ಹೋಗ್ಲಿ? ಈಗ ಅವ್ರು ಸ್ಟಾರ್ ಒಬ್ರು ಬರ್ತಾರೆ ಅಂದರೆ ಅದಕ್ಕೆ ಪ್ರೋಟೋಕಾಲ್ಸ್ ಇರುತ್ತೆ, ಅದಕ್ಕೆ ಸೆಕ್ಯೂರಿಟಿಗಳಿರುತ್ತೆ. ಅವನು ಒಬ್ಬ ಕಮೆಂಟ್ ಹಾಕಿದಾನೆ ಅಂದ್ಬಿಟ್ಟು ಅವ್ನು ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಅದು ಡಿಜಿಟಲ್ ಇರಲಿಲ್ಲ ಆಗ. ಈಗ ಡಿಜಿಟಲ್ ಆಗಿರೋದ್ರಿಂದ ವಿ ಆರ್ ನಾಟ್ ಏಬಲ್ ಟು ಸ್ಟಾಪ್ ಇಟ್. Trend is only changed because of this digital and the fast growing like that. ಒಂದು ಸರ್ ಸುದೀಪ್ ಸರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಯುದ್ಧ ಅಂದರೆ ಅವ್ರು ಕೊಡೋದು ಪೈರಸಿ ವಿರುದ್ಧವಾಗಿ. ಬಟ್ ಅದಾದ ನಂತರದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗೋಗ್ಬಿಡುತ್ತೆ. ಅದು ಕೆಲವೊಮ್ಮೆ ಈ ರೀತಿಯಾದಂತಹ ಘಟನೆಗಳು ಸಿನಿಮಾದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಲ್ವಾ ಸರ್? ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬಿದ್ದೇ ಬೀಳುತ್ತೆ. ಬಟ್ ಅವ್ರು ಹೇಳಿದ್ದು ಪೈರಸಿ, ಬಟ್ ಬೇರೆಯವ್ರು ತಪ್ಪು ತಿಳ್ಕೊಂಡ್ರು. ಬಟ್ ಇಟ್ ಈಸ್ ಸಾಲ್ವ್ಡ್ ಅಷ್ಟೇ, ಕ್ಲೋಸ್ ಅಲ್ಲಿಗೆ. ಮತ್ತು ಸುದೀಪ್ ಸರ್ ಎಷ್ಟು ಈಸಿಯಾಗಿ ಹೇಳಿದ್ದಾರೆ ಮೇಡಮ್. ಅರ್ಜುನ್ ಸರ್ ನನ್ನ ತಮ್ಮನ ಥರ, ಇವರು ಶಿವಣ್ಣ ನಮ್ಮ ಅಣ್ಣನ ಥರ, ಆ ಥರ ಹೇಳ್ಕೊಂಡು ಅವರು ಆಲ್ ಆಫ್ ಅ ಸಡನ್ ಬಂದು ನಮ್ಗೆ ಯಾರಿಗೂ ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ಕೇಳೋಕ್ಕೆ ಆಗಲ್ಲ. ಯಾಕಂದರೆ ಸ್ಟಾರ್ಟಿಂಗಿಂದ ಪಾಪ ಅವ್ರು ಅಷ್ಟೇ ನೀಟಾಗಿ ಹೇಳ್ಕೊಂಡು ಬಂದಿದ್ದಾರೆ. ಈ ಅಕ್ಕಪಕ್ಕ ಇರ್ತಾರಲ್ಲ ಮೇಡಮ್, ಅವ್ರುಗಳು ಫಸ್ಟ್ ಸರಿ ಆಗ್ಬೇಕು ಮೇಡಮ್. ಅಕ್ಕಪಕ್ಕ ಅವ್ರು ಸರಿ ಆದರೆ ಎಲ್ಲ ಸರಿ ಹೋಗುತ್ತೆ. ನಿಮ್ಗೆ ಹಿಂಗಂದ್ರು, ಇವ್ರು ನಿಮ್ಗೆ ಹಿಂಗಂದ್ರು ಅಂತ ಎತ್ತಕ್ಕ ಆಗ್ತಾ ಇರೋದು ಅಕ್ಕಪಕ್ಕದವ್ರು. ಅಕ್ಕಪಕ್ಕದವ್ರು ಯಾವತ್ತು ಸರಿ ಆಗ್ತಾರಲ್ಲ ಮೇಡಮ್, ಅವತ್ತು ಇಲ್ಲ ಪಾಪ ಅವ್ರು ನೋಡೇ ಇರಲ್ಲ ಮೇಡಮ್. ಹಿಂಗಾಯ್ತು ಹಂಗನ್ಬಿಟ್ರೆ ಹಂಗೆ ಆಗ್ತದೆ. ಈಗ ಅದೇ ಆಗಿರೋದು. ಈಗ ಅಕ್ಕಪಕ್ಕದವ್ರು ಸರಿ ಆಗ್ಬೇಕು ಸರ್. ಡೆವಿಲ್ ಸಿನಿಮಾ ರಿಲೀಸ್ ಆದಾಗ ನೆಕ್ಸ್ಟ್ ಡೇನೆ 11,000 ಪೈರಸಿ ಲಿಂಕ್ನ ಸಿನಿಮಾ ಟೀಮ್ ಅವರು ಡಿಲೀಟ್ ಮಾಡಿದ್ರಂತೆ. ಅಷ್ಟರೊಳಗಡೆನೆ ಆ 11,000 ಇದರಲ್ಲಿ ಒಂದು 50,000 ಜನ ನೋಡಿದ್ದಾರೆ ಅಂತ ತಗೊಳ್ಳೋಣ. ಎಷ್ಟು ಲಾಸ್ ಅಲ್ವಾ ಸರ್ ಸಿನಿಮಾಗೆ? 100% ಅದು ಹುಡುಗಾಟಲ್ಲ. ಅದೇ ಹೇಳಿದ್ನಲ್ಲ, ಆ ಪ್ರೊಡ್ಯೂಸರ್ ಒಬ್ಬರಿಗೆ ಗೊತ್ತಿರೋದು ಏನೇನು ಎತ್ತೆತ್ತಂತ. ಎಲ್ಲರ ಕಡೆ ಹೇಳ್ಬೇಕು ಚೆನ್ನಾಗಿದೆ ಅಂತ ಪ್ರೆಸ್ಟೀಜ್ ಇಶ್ಯೂಗೆ. ಅವ್ರು ಒಳಗಡೆ ಗೊತ್ತು ಎಷ್ಟು ಇನ್ಪುಟ್ ಎಷ್ಟು ಔಟ್ಪುಟ್ ಅಂತ. ಅದು ಹೇಳ್ಕೊಳಕ್ಕಾಗಲ್ಲ. ಕೆಲವ್ರು ಹೀರೋ ಬೇಜಾರು ಮಾಡ್ಕೊತಾರೆ ಎಷ್ಟಾಗಿದೆ ಅಂತ ಹೇಳಿದ್ರೆ. ನಾವು ಆ ಥರ ಎಲ್ಲ ಡೈರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಜಾಯ್ನ್ ಆಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕನ್ನಡದ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷ ಸಂದರ್ಶನವನ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.